ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ ಎಲ್ಲ ಹೇಗಿದ್ದೀರಾ? ಸೊ ಮ್ಯಾಥ್ಸ್ ಎಕ್ಸಾಮ್ ಬಗ್ಗೆ ಟೆನ್ಷನ್ ತೊಗೊಂಬೇಡಿ. ಮ್ಯಾಥ್ಸ್ ಎಕ್ಸಾಮ್ ತುಂಬ ಈಸಿ ಇರುತ್ತೆ ಆ್ಯಂಡ್ ನೀವು ಡೆಫಿನೆಟ್ಲಿ ಮ್ಯಾಥ್ಸ್ ಎಕ್ಸಾಮ್ನ ಯು ವಿಲ್ ರಾಕ್ ದ ಮ್ಯಾಥಮೆಟಿಕ್ಸ್ ಎಕ್ಸಾಮ್. ಓಕೆ, ಸೊ ನಾವು ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಕಂಪ್ಲೀಟಾಗಿ ಯೂಟ್ಯೂಬಲ್ಲಿ ಎಂಟೈರ್ ಮ್ಯಾಥ್ಸು ಅಂದರೆ ಕ್ಯಾಲ್ಕುಲಸ್ಸು, ವೆಕ್ಟರ್ಸ್, ಥಿಯರಿ, ಪ್ರಾಬಬಿಲಿಟಿ ಎಲ್ಲದೂ ಮುಗಿಸಿದ್ದೀವಿ. ಎಲ್ಲ ವೀಡಿಯೋಸ್ದು ಲಿಂಕ್ಸ್ನ ಅಲ್ಲಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್. ಜಸ್ಟ್ ಗೋ ಆ್ಯಂಡ್ ಸ್ಟಡಿ ಮಕ್ಕಳು. ಯಾವ ಚಾಪ್ಟರ್ ನಿಮ್ಗೆ ಟಫ್ ಅನ್ಸುತ್ತೆ ಆ ಚಾಪ್ಟರ್ ಪಿಕ್ ಮಾಡ್ಕೊಂಡು ಸ್ಟಡಿ ಮಾಡಿ. ಓಕೆನಾ? ಈಗ ಇನ್ ದಿಸ್ ವಿಡಿಯೋ ಐ ಕಂಪ್ಲೀಟ್ಲಿ ಫಿನಿಶ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇನ್ ಒನ್ ಶಾರ್ಟಲ್ಲಿ ಮುಗಿಸ್ತೀನಿ. 1 ಮಾರ್ಕರ್ಸ್, 2 ಮಾರ್ಕರ್ಸ್, 3 ಮಾರ್ಕರ್ಸ್ ಯಾವುದೇ ಟೈಪ್ ಕ್ವಶನ್ ಬಂದರೂ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಇಟ್. ವಿಲ್ ಗೋ ಫ್ರಮ್ ಬೇಸಿಕ್ಸ್ ಟು ಆಲ್ ದ ವಿಲ್ ಸಾಲ್ವ್ ಆಲ್ ದ ಕ್ವಶನ್ಸ್. ಅರ್ಥ ಆಗಿದೆ ಕ್ಲಿಯರ್ ಆಗಿ, 1 by 1. ಓಕೆ, ಆ್ಯಂಡ್ ಈ ಚಾಪ್ಟ್ರಲ್ಲಿ ಯೂಶಲಿ ಮಕ್ಕಳೇ ಸೊ ದೇರ್ ಇಸ್ ವೆರಿ ಲೆಸ್ ಟಾಪಿಕ್ಸ್. ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಕ್ವಿಕ್ಲಿ ಬೇಸಿಕ್ಸ್ ಮತ್ತು ರೇಂಜ್ ಆ್ಯಂಡ್ ಡೊಮೈನ್ and ಪ್ರಾಪರ್ಟಿ. ರೇಂಜ್ ಆ್ಯಂಡ್ ಡೊಮೈನ್ ಮೇಲೆ ಫಿಲ್ ದ ಬ್ಲಾಂಕ್ಸು 1 ಮಾರ್ಕರ್ಸ್ ಕೇಳ್ತಾರೆ. ಪ್ರಾಪರ್ಟೀಸ್ ದೇ ಡಿಟೇಲ್ ಲಾಟ್ ಆಫ್ ಪ್ರಾಪರ್ಟೀಸ್, ಬಟ್ ನಾನು ಕೆಲವೊಂದು ಹೇಳ್ಕೊಡ್ತೀನಿ. ಯು ಶುಡ್ ರಿಮೆಂಬರ್ ದ ಪ್ರಾಪರ್ಟೀಸ್. ಓಕೆ, ಇದಕ್ಕೆ ಯು ಶುಡ್ ಆಲ್ಸೋ ನೋ ದ ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಐ ವಿಲ್ ಟೀಚ್ ಯು ಟ್ರಿಗ್ನೋಮೆಟ್ರಿ ಬೇಸಿಕ್ಸ್ ಆಲ್ಸೋ ಇನ್ ದಿಸ್ ಲೆಕ್ಚರ್. ಯು ಡೋಂಟ್ ಹ್ಯಾವ್ ಟು ವರಿ ಎನಿಥಿಂಗ್. ಅರ್ಥ ಆಯ್ತಾ? ಫಸ್ಟು let's directly come to the first question. Basics. Simple an example ಕೊಡ್ತೀನಿ. Let's take an example of sin 30 ಅಂದರೆ ವ್ಯಾಲ್ಯೂ ಎಷ್ಟು? sin 30 is nothing but what? half ಅಲ್ವಾ? ಸಿಂಪಲ್ ಆಗಿ ಹೇಳ್ತೀನಿ. ಇದು ಟ್ರಿಗ್ನೋಮೆಟ್ರಿ ವಿ ನೋ ದ ವ್ಯಾಲ್ಯೂ. sin 30 is equal to half. ಈಗ ಒಂದು ವೇಳೆ ಅದೇ ರೀತಿ ನಾವು ಒಂದು ವೇಳೆ ಸೈನ್ ಈ ಕಡೆ ಶಿಫ್ಟ್ ಮಾಡೋದು ಏನಾಗುತ್ತೆ ನಿಮಗೆಲ್ಲ ಗೊತ್ತಿದೆ. ಸೊ ಸೈನ್ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ 30 ಡಿಗ್ರಿ is equal to sin inverse of half or sin inverse of half is equal to 30 degrees. ಸಿಂಪಲ್ ಒಂದು ಕ್ವಶನ್ ಕೇಳ್ತೀನಿ. sin inverse of half ಅಂದರೆ sin 30 is equal to half. We have only one value. sin 30 ಅಂದರೆ half. sin inverse of half ಅಂದರೆ 30 ಡಿಗ್ರಿ ಅಷ್ಟೇ ಆನ್ಸರು. ನಾನು ನಿಮ್ಮ ಕ್ವಶನ್ ಕೇಳ್ತೀನಿ, ವಾಟ್ ಇಸ್ sin inverse of half? sin inverse of half ಅಂದ್ಬಿಟ್ಟು ಯು ಕ್ಯಾನ್ ಟೆಲ್ 30 degrees. ಯುವರ್ ಫ್ರೆಂಡ್ ಕ್ಯಾನ್ ಟೆಲ್ 150 degrees. ಇನ್ನೊಬ್ರು ಐ ಥಿಂಕ್ 360 + 30 390 ಯು ಕ್ಯಾನ್ ಟೆಲ್. ಸೊ sin inverse of half is equal to 30 ಅನ್ನೋದಕ್ಕೆ 30 ಅಂತಲೇ ಅಲ್ಲ, ದೇರ್ ಆರ್ ಸೋ ಮೆನಿ ವ್ಯಾಲ್ಯೂಸ್, ನಾಟ್ ಜಸ್ಟ್ 30 degrees. sin 30, sin 150. ಐ ಥಿಂಕ್ ನೀವು ಟ್ರಿಗ್ನೋಮೆಟ್ರಿ ಫಾರ್ ಎಕ್ಸಾಂಪಲ್ ಗ್ರಾಫ್ ಚೆಕ್ ಮಾಡಿದ್ರೆ, ಇಫ್ ಯು ಚೆಕ್ ದ ಗ್ರಾಫ್ ಆಫ್ sin ಥೀಟಾ, ಇದು sin ಥೀಟಾ ಗ್ರಾಫ್ ಅಲ್ವಾ? ಇದು ಮೇಲೆ ಬಂದು 1, ಕೆಳಗಡೆ ಬಂದು -1. ಸೊ ಹಾಫ್ ಅಂದರೆ ಸೆಂಟ್ರಲ್ ಇಲ್ಲಿರುತ್ತೆ. ಸೊ ಅಂದರೆ ದೇರ್ ಆರ್ ಸೋ ಮೆನಿ ವ್ಯಾಲ್ಯೂಸ್. ಅಂದರೆ ಹಾಫ್ ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವತ್ತೇ ಆಗಲಿ, ಯಾಕಂದರೆ ಅರ್ಥ ಮಾಡ್ಕೊಂಡು ಮರೆಯೋದಿಲ್ಲ. ಯಾಕಂದರೆ ಸಿ ಇ ಟಿಗೆಲ್ಲ ಇಂಪಾರ್ಟೆಂಟ್, ಸಿ ಇ ಟಿಗೂ ಬೇಕಾಗುತ್ತೆ ಹಾಫ್. ಸೊ ಹಾಫ್ ಅಂತ ಹೇಳಿದ್ರೆ ದೇಲ್ ಬಿ 30 degrees ಆ್ಯಂಡ್ ದೇಲ್ ಬಿ 150 degrees. ಆ ಥರ ಇನ್ನೊಂದು ಇಲ್ಲೆಲ್ಲೋ ಐ ಥಿಂಕ್ 360 + 30 degrees. ಅದಾದಮೇಲೆ ನಂತರ ದಿಸ್ -30 degrees. ಈ ಥರ ಎಷ್ಟೊಂದು ವ್ಯಾಲ್ಯೂಸ್ ಇದೆ. ದ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್. ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನೆನ್ಪಿಟ್ಕೊಳ್ಳಿ, ಮ್ಯಾಥ್ಸಲ್ಲಿ ಯಾವತ್ತೇ ಆಗಲಿ ನನಗೂ ಒಂದೇ ಆನ್ಸರ್ ಬರಬೇಕು, ನಿಮಗೂ ಒಂದೇ ಆನ್ಸರ್ ಬರಬೇಕು. ಈಗ ನಾನು ಎಕ್ಸಾಂಪಲ್ ಸೈನ್ಸ್ ಆಫ್ ಹಾಫ್ ಅನ್ನು ಕೊಟ್ಬಿಟ್ರೆ ಒಬ್ಬೊಬ್ಬ ಸ್ಟೂಡೆಂಟ್ ಒಂದು ಆನ್ಸರ್ ಬರೀತಾರೆ. ಸೊ ಅದರಿಂದ ದ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್. ಅದರಿಂದ ನಾವೇನು ಮಾಡ್ತೀವಿ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಡೊಮೈನ್ ಆ್ಯಂಡ್ ರೇಂಜ್ ರಿಸ್ಟ್ರಿಕ್ಷನ್ ಅಂತ ಕರಿತೀವಿ ಆ್ಯಕ್ಚುಲಿ. ಅಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಅರ್ಥ ಆಯ್ತಾ? ಏನಕ್ಕೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇದೆ ಅಂದ್ಬಿಟ್ಟು ನಾನು ಹೇಳ್ತೀನಿ, ಕ್ವಿಕ್ಕಾಗಿ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ sin 30. ವಾಟ್ ಇಸ್ sin 30? sin 30 ಡೊಮೈನ್ ರೇಂಜ್ ಏನು ಅಂದರೆ ನಾನು ಟ್ರಿಗ್ನೋಮೆಟ್ರಿ ಹೇಳ್ತಾ ಇರೋದು. ಟ್ರಿಗ್ನೋಮೆಟ್ರಿ ಡೊಮೈನ್ ಅಂದರೆ ಏನು? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಅಂದರೆ sin 30, sin 15, sin 12 ಐ ಕ್ಯಾನ್ ಗಿವ್ ಎನಿ ಇನ್ಪುಟ್ ಐ ವಾಂಟ್. ಟ್ರಿಗ್ನೋಮೆಟ್ರಿ ಫಂಕ್ಷನ್ಗೆ ನಾನು ಯಾವುದೇ ಇನ್ಪುಟ್ ಕೊಡು, sin 30ಗೆ ಅಂದರೆ ಸೈನ್ಗೆ sin 1 degree, 2 degree, 3 degree, 1.5 degree ನಾನು ಏನೇ ಕೊಡಬೇಕಾದ್ರೂ ಕೊಡ್ಬೋದು. ನಾನು ಯಾವುದೇ ಒಂದು ರಿಯಲ್ ನಂಬರ್ನ ಕೊಡ್ಬೋದು. ಯಾವುದಕ್ಕೆ? ಈವನ್ -1.5 degrees. ಯು ಕ್ಯಾನ್ ಗಿವ್ ಎನಿ ವ್ಯಾಲ್ಯೂಸ್ ಯು ವಾಂಟ್ ಫಾರ್ ದಿಸ್. ಸೊ ಅದರದ್ದು ಡೊಮೈನ್ ಅಂದರೆ ಏನು? ಇನ್ಪುಟ್ ಏನು ಹೊರಗಡೆ ಹಾಕ್ತೀರಾ ಅದು ಡೊಮೈನು. ರೇಂಜ್ ಅಂದರೆ ಏನು? ಔಟ್ಪುಟ್ ಏನು ಆಚೆ ಬರುತ್ತೆ, ಆ ಇನ್ಪುಟ್ ಹಾಕ್ದಾಗ ಏನು ಆಚೆ ಬರುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಅದು ಔಟ್ಪುಟ್ಟು. ಸೊ sin 30 is equal to half ಅಂತ ಹೇಳಿದ್ರೆ ರೇಂಜ್ ಬಂದಿದ್ದಕ್ಕೆ ಏನಾಗುತ್ತೆ, ಯು ಕ್ಯಾನ್ ಗೆಟ್ ಆಲ್ವೇಸ್ ದ ಔಟ್ಪುಟ್ ಇಸ್ ಆಲ್ವೇಸ್ ಫ್ರಮ್ -1 to 1 ಅಲ್ವಾ? ಡೊಮೈನ್ ಆ್ಯಂಡ್ ರೇಂಜ್ ಫಾರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ರಿವರ್ಸ್ ಆಗುತ್ತೆ. ಅರ್ಥ ಆಯ್ತಾ ಬೇಸಿಕಲಿ? ಸೊ ಇಲ್ಲೇನಾಗುತ್ತೆ, ಬೇಸಿಕಲಿ ಡೊಮೈನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಡೊಮೈನ್ ಬಂದು ಉಲ್ಟಾ, ಇದಕ್ಕೆ ಇನ್ವರ್ಸ್ ಅಲ್ವಾ? ಇದು ಡೊಮೈನ್ ಬಂದು -1 to 1 ಐ ಕ್ಯಾನ್ ಗಿವ್ ಎನಿಥಿಂಗ್. ಸೊ ಔಟ್ಪುಟ್ಟು ಯಾವ್ದು ಬೇಕದು ಬರ್ಬೋದಲ್ವಾ? ಕರೆಕ್ಟ್, ರಿಯಲ್ ನಂಬರ್ಸ್. ಬಟ್ ನಾವು ಯಾಕಂದರೆ ವಿ ವಾಂಟ್ ಟು ಮೇಕ್ ಇನ್ವರ್ಸ್ ಎಕ್ಸಿಸ್ಟ್. ದೇರ್ ಇಸ್ ಸಮಥಿಂಗ್ ರಿಲೇಷನ್ ಫಂಕ್ಷನ್ಸಲ್ಲಿ ವಿ ಸ್ಟಡಿ ಇನ್ವರ್ಸ್ ಎಕ್ಸಿಸ್ಟ್ ಓನ್ಲಿ ಇಫ್ ಇಟ್ ಇಸ್ ಅನ್ 1 to 1 ಆ್ಯಂಡ್ ಆನ್ ಟು ಫಂಕ್ಷನ್, ಇಫ್ ಇಟ್ ಇಸ್ ಅ ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಅದರಿಂದ ಸಿನ್ಸ್ ವಿ ಗೆಟಿಂಗ್ ಡಿಫ್ರೆಂಟ್ ವ್ಯಾಲ್ಯೂಸ್, ನಾವೇನು ಮಾಡ್ತೀವಿ, ಈ ಡೊಮೈನ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ. ಅಂದರೆ ನಾನು ಹೇಳ್ತೀನಿ ಯು ಕಾಂಟ್ ಟೇಕ್ ವಾಟ್ ಎವರ್ ದ ವ್ಯಾಲ್ಯೂ ಯು ವಾಂಟ್. ಸೊ ನಿಂದು ಔಟ್ಪುಟ್ ಬಂದು ಇದಕ್ಕೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ -π/2 ಇಂದ ಮಾತ್ರ π/2. ಸೊ ಇಫ್ ಐ ಟೇಕ್ ದ ವ್ಯಾಲ್ಯೂಸ್ ಫ್ರಮ್ -π/2 to π/2 ಏನಾಗುತ್ತೆ ಆ್ಯಕ್ಚುಲಿ, ದ ಫಂಕ್ಷನ್ ಇಸ್ ಯುನಿಕ್. ಸೊ ಇನ್ವರ್ಸ್ ಎಕ್ಸಿಸ್ಟ್. ನಮ್ಮ ಮ್ಯಾಥ್ಸಲ್ಲಿ ಯುನಿಕ್ ಆಗಿರಬೇಕು. ಯುನಿಕ್ ಇದ್ದರೆ ಇನ್ವರ್ಸ್ ಎಕ್ಸಿಸ್ಟ್. 1 to 1 ಮತ್ತು ಆನ್ ಟು ಫಂಕ್ಷನ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ y is equal to sin of x ಗ್ರಾಫ್. ಇದು ಸೇಮ್ sin x ಗ್ರಾಫ್ನ ಹಿಂಗೆ ಬರ್ದಿದ್ದೀವಿ. ಆ್ಯಂಡ್ ನೋಡಿ ನಾನು -π/2 π/2 ತೊಗೊಂಡ್ರೆ, ಸೊ ನೋಡಿ ಗ್ರಾಫ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತೀನಿ.
ಇಫ್ ಐ ಟೇಕ್ ಎ ಗ್ರಾಫ್ ಲೈಕ್ ದಿಸ್ ಫ್ರಮ್ -1 to 1, ನಾನು ಈ ಥರ ಗ್ರಾಫ್ ತೊಗೊಂಡ್ರೆ ಫಾರ್ ಎವ್ರಿ ವ್ಯಾಲ್ಯೂ ನೀವು ಯಾವುದೇ ನೆಗೆಟಿವ್ ವ್ಯಾಲ್ಯೂ ಕೊಟ್ಟರೆ 0 ಇಂದ -1 ಯಾವುದೇ ನೆಗೆಟಿವ್ ವ್ಯಾಲ್ಯೂ ಕೊಟ್ಟರೆ ದಿಸ್ ಇಸ್ ಅ ಯೂನಿಕ್ ವ್ಯಾಲ್ಯೂ. 0 ಇಂದ ಪಾಸಿಟಿವ್ ವ್ಯಾಲ್ಯೂ ಕೊಟ್ಟರೆ ದಿಸ್ ಇಸ್ ಯೂನಿಕ್ ವ್ಯಾಲ್ಯೂ. ಅಂದರೆ ಸೊ -π/2 to -π/2 ಇಂದ ಹಿಡಿದು +π/2 ವರೆಗೂ ದ ಫಂಕ್ಷನ್ ಈಸ್ ಯುನಿಕ್. ಸೊ ಇನ್ವರ್ಸ್ ಎಕ್ಸಿಸ್ಟ್. ಅಷ್ಟೇ, ನಾನು ಜಾಸ್ತಿ ಹೇಳಕ್ಕೆ ಹೋಗೋದು, ಎಕ್ಸಾಮ್ ಇದೆ ನಿಮಗೆ. ನೀವು ಕೇಳ್ಬೋದು ಸರ್ ಯಾಕೆ -π/2 to π/2 ತೊಗೋಬೇಕು, ಕಾಂಟ್ ವಿ ಟೇಕ್ ಫ್ರಮ್ π/2 to 3π/2? ಎಸ್ ಯು ಕ್ಯಾನ್ ಟೇಕ್, ಸ್ಟಿಲ್ ಇಟ್ ಇಸ್ ಯುನಿಕ್. π/2 to 3π/2 ಯುನಿಕ್. ಸರ್ ನಾನು ಯಾಕೆ ಸರ್ ನೀವು what about if I take -π/2 to π, is it not? No, it's not unique, because for same value there are two values going to come. Look at here, ಇಲ್ಲೊಂದು ವ್ಯಾಲ್ಯೂ ಸಿಗುತ್ತೆ. ಯಾವುದೋ ನೀವು ಸೈನ್ ಹಾಫ್ ತೊಗೊಂಡ್ರೆ, ನಾನು ಹಾಫ್ ಅಂತ ತೊಗೊಂಡ್ರೆ 30 ಡಿಗ್ರಿ 150 ಡಿಗ್ರಿ ಎರಡು ವ್ಯಾಲ್ಯೂ ಸಿಗುತ್ತೆ. ಅದನ್ನು ನಾಟ್ ಯೂನಿಕ್. ಅರ್ಥ ಆದ ಕ್ಲಿಯರಾಗಿ? ಆಯಿತು ಬಿಡಿ, ಸಾಕು. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಸೊ ಅಂದರೆ ನಾವು ಡೊಮೈನ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ. ವಿ ಕಾಲ್ ಡೊಮೈನ್ ರಿಸ್ಟ್ರಿಕ್ಷನ್, ಸೊ ದಟ್ ದ ಫಂಕ್ಷನ್ ಬಿಕಮ್ಸ್ 1 to 1 and 1 to, ಸೊ ಇನ್ವರ್ಸ್ ಎಕ್ಸಿಸ್ಟ್. ಸೊ ಇನ್ವರ್ಸ್ ನಮಗೂ ನಿಮ್ಗೆ ಎಲ್ಲರಿಗೂ ಒಂದೇ ಆನ್ಸರ್ ಬರಬೇಕು. ದೇರ್ಫೋರ್ ವಿ ಸೇ ದ ಔಟ್ಪುಟ್ ರೇಂಜ್ ಆಫ್ ದಿಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸ್ ಆಲ್ವೇಸ್ ಓನ್ಲಿ ಫ್ರಮ್ -π/2 to π/2. ಇಟ್ ನೀಡ್ ನಾಟ್ -π, ಇದೊಂದೇ ಅಂತಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ π/2 to 3π/2 ಆಲ್ಸೋ, ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಬಟ್ ಯು ಮೆನ್ಷನ್ ದೇರ್ ಐ ಆಮ್ ಟೇಕಿಂಗ್ ರೇಂಜ್ ಫ್ರಮ್ π/2 3π/2. ವಿ ಆಲ್ವೇಸ್ ಟೇಕ್ ಸಿಂಪಲ್ ವ್ಯಾಲ್ಯೂ. ಸಿಂಪಲ್ ಆಗಿ ಯಾವುದಿದೆ, ಲೋಯೆಸ್ಟ್ ಯಾವುದು, -π/2 π/2 ಅಲ್ವಾ, ಇದನ್ನು ತೊಗೊತೀವಿ. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಇದರಿಂದ ದಟ್ಸ್ ಆಲ್. ನಾನು ಜಾಸ್ತಿ ಇನ್ನೂ ಹೇಳೋಕೆ ಹೋಗೋದಿಲ್ಲ. ಇಟ್ಸ್ ವೆರಿ ಡೆಪ್ತ್. ನಾವಿನ್ನು ಪ್ರತಿಯೊಂದಕ್ಕೂ ಅದನ್ನು ಡಿಸ್ಕಸ್ ಆ್ಯಕ್ಚುಲಿ ಬೇಕಂದರೆ ಪ್ರತಿಯೊಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಡಿಸ್ಕಸ್ ಯಾಕೆ ಈ ಥರ ಟೇಬಲ್ ಬರುತ್ತೆ ಅಂದ್ಬಿಟ್ಟು ತುಂಬ ಸತಿ ನಿಮಗೆ ಅದನ್ನು ಹೇಳ್ಕೊಡೋದಿಲ್ಲ. ಅರ್ಥ ಆಗಿದೆ ಕ್ಲಿಯರಾಗಿ? ಈಗ ಇದು ಸೆಟ್ ಆಫ್ ಆಲ್ ಡೊಮೈನ್. ಡೊಮೈನ್ ಅಂದರೆ ಇನ್ಪುಟ್ಟು, ರೇಂಜ್ ಅಂದರೆ ಔಟ್ಪುಟ್ಟು. ರೇಂಜ್ ಏನಾಗುತ್ತೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದಾದ್ರೂ ಬರ್ಬೋದು, ಬಟ್ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಎಂತ ರಿಸ್ಟ್ರಿಕ್ಟ್ ಮಾಡ್ತೀವಿ? ಸೊ ದಟ್ ಆಫ್ ಇನ್ವರ್ಸ್ ಎಕ್ಸಿಸ್ಟ್, ಸೊ ದಟ್ ಇನ್ವರ್ಸ್ ಈಸ್ ಯುನಿಕ್. ಅರ್ಥ ಆಯ್ತಾ? ಓಕೆ, ಇವು ಯಾವುದು ಈ ಎಕ್ಸಾಮಲ್ಲಿ ಕೇಳೋದಿಲ್ಲ. ದಿಸ್ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಟೇಬಲಲ್ಲಿ ಯೂಶಲಿ 1 ಮಾರ್ಕರ್ 2 ಮಾರ್ಕರ್ಸ್, ಐ ಫಿಲ್ ದ ಬ್ಲಾಂಕ್ಸ್ ಎಲ್ಲ ಬರುತ್ತೆ. ಫೈಂಡ್ ಏನು ಬೇಕಾದ್ರೂ ಕೇಳ್ಬೋದು. ಐ ವಿಲ್ ಆಸ್ಕ್ ಯು ರೈಟ್ ದ ರೇಂಜ್ ಆಫ್ ಸೆಕೆಂಡ್ ಇನ್ವರ್ಸ್, ರೈಟ್ ದ ರೇಂಜ್ ಆಫ್ ಕಾಸ್ ಇನ್ವರ್ಸ್, ರೈಟ್ ದ ರೇಂಜ್ ಆಫ್ ಟ್ಯಾನ್ ಇನ್ವರ್ಸ್, ಯಾವ್ದು ಬೇಕಾದ್ರೂ ಕೇಳ್ಬೋದು. ಈ ಟೇಬಲ್ ನಿಮ್ಮ ತಲೆಯಲ್ಲಿ ಇರಬೇಕು ಕ್ಲಿಯರ್ ಆಗಿ. ಅರ್ಥ ಆಯ್ತಾ? ಸಿಂಪಲ್ ನೋಡಿ, ಸೈನು ಕಾಸು ಎರಡಕ್ಕೂ ಒಂದೇ ಬರುತ್ತೆ ಆನ್ಸರ್. ಸೈನು ಕಾಸು ಎರಡಕ್ಕೂ ಒಂದೇ. ಸೊ ಡೊಮೈನ್ ಸೇಮ್ ಇರುತ್ತೆ. ರೇಂಜ್ ಮಾತ್ರ ಕಾಸ್ ನೋಡಿ, ಎರಡು ಶಿಫ್ಟೆಡ್ ಬೈ π/2 ಅಲ್ವಾ. ಏನಾಗುತ್ತೆ ಅಂದರೆ ನೀವು ಗ್ರಾಫ್ ತೊಗೊಂಡ್ರೆ ಕಾಸ್ ಆ್ಯಂಡ್ ಸೈನ್ ಫೇಸ್ ಆ್ಯಂಗಲ್, ನಾವು ಫಿಸಿಕ್ಸಲ್ಲಿ ಹೇಳ್ತೀವಲ್ವಾ, ಫೇಸ್ ಆ್ಯಂಗಲ್, ಪಾತ್ ಡಿಫ್ರೆನ್ಸ್. ಎಷ್ಟು ಸರಿ ನಾನು ಹೇಳಿದ್ದೀನಿ ನಮಗೆ. ಈವನ್ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟ್ರಲ್ಲಿ ಇನ್ ಕೇಸ್ ಆಫ್ ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್, ವೋಲ್ಟೇಜ್ ಆ್ಯಂಡ್ ಕರೆಂಟ್ ದೇ ವಿಲ್ ಬಿ ಡಿಫ್ರೆನ್ಸ್ ಆಫ್ π/2. ಅದು ಗ್ರಾಫ್ ಚೆಕ್ ಮಾಡಿ, ಫೇಸರ್ ಡಯಾಗ್ರಾಮ್ಸು. ಒಂದು ಸೈನ್ ಇರುತ್ತೆ, ಇನ್ನೊಂದು ಕಾಸ್ ಇರುತ್ತೆ. ಈಗ V = V0 sin ωt ಅಂದರೆ I I0 cos ωt ಬರುತ್ತೆ, ಪವರ್ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ. ಅದಕ್ಕೇ ಹೇಳೋದು, ನಾವು ಯಾವತ್ತೇ ಸ್ಟಡಿ ಮಾಡೋಕ್ಕಂದ್ರೆ ಬೇರೆ ಕಡೆ ರೇಟ್ ಮಾಡ್ಕೊಬೇಕು. ಸೈನ್ ಮತ್ತು ಕಾಸ್ ಬಂದು π/2 ಆಚೆ ಸ್ವಲ್ಪ ಡಿಫೈರ್ ಆಗಿರೋ, ಅದರಿಂದ ನೀವು ಇದಕ್ಕೆ π/2 ಆ್ಯಡ್ ಮಾಡಿ, ಇದಕ್ಕೆ π/2 ಆ್ಯಡ್ ಮಾಡಿ, ಇದಕ್ಕೆ ಮತ್ತೆ π/2 ಆ್ಯಡ್ ಮಾಡಿ. ಸೊ -π/2 + π/2 is 0, π/2 + π/2 is π. ಅದರ ಜಸ್ಟ್ ದೇ ವಿಲ್ ಬಿ π/2 ಅವೇ. ಇದು ಈಸಿ, ನೀವು ನೆನಪಿಕೊಂತೀರಾ. ಕೊಸಿಕೆಂಟ್ ಇನ್ವರ್ಸ್ ಏನಾಗುತ್ತೆ ಅಂದರೆ -1 to 1. ಕೊಸಿಕ್ ಅಂದರೆ ಏನು? ರೆಸಿಪ್ರೋಕಲ್ ಆಫ್ ಸೈನ್. ಕೊಸಿಕೆಂಟ್ ಅಂದರೆ ರೆಸಿಪ್ರೋಕಲ್ ಆಫ್ ಸೈನ್. ಸೈನ್ ವ್ಯಾಲ್ಯೂ ಎಲ್ಲಿ ಎಕ್ಸಿಸ್ಟ್ ಆಗಿರುತ್ತೋ ಅಲ್ಲಿ ಇದು ಇರೋದಿಲ್ಲ, ತೆಗೆದುಬಿಡಕ್ಕೆ. ಆ್ಯಕ್ಚುಲಿ ಇದು ಗ್ರಾಫ್ ತುಂಬ ಚೆನ್ನಾಗಿರುತ್ತೆ. ಐ ಕಾಲ್ ಇನ್ವರ್ಟೆಡ್ ಕರ್ವ್ಸ್. ಐ ಥಿಂಕ್ ನಾನು ಫಸ್ಟ್ PUC ಮ್ಯಾಥಮೆಟಿಕ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮುಗಿಸಿದ್ದೀನಿ 1 ಶಾರ್ಟಲ್ಲಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಐ ನೋ ಯು ಹ್ಯಾವ್ ಬೋರ್ಡ್ ಎಕ್ಸಾಮ್ಸ್, ಇಂಟ್ರೆಸ್ಟ್ ಇದ್ದರೆ ಎಕ್ಸಾಮ್ ಆದಮೇಲೆ ಬೇಕಾದ್ರೆ ನೋಡಿ, ನಿಮ್ಮ CET ಹೆಲ್ಪ್ ಆಗುತ್ತೆ. ಓಕೆನಾ? ಎಲ್ಲಿದೆಯೋ ಅದರಲ್ಲಿ ತೆಗಿತೀವಿ. ಇಲ್ಲಿ -1 to 1 ಆ್ಯಂಡ್ ಸೆಕೆಂಡ್ ಬಂದು -1 to 1 ತೆಗಿಬೇಕು, ಬಿಕಾಸ್ ಇದು ರೆಸಿಪ್ರೋಕಲ್ ಇರುತ್ತೆ. ಟ್ಯಾನ್ ಬಂದು 6, ಕಾಟ್ ಬಂದು 6, ಬಿಕಾಸ್ ಟ್ಯಾನ್ ಇನ್ವರ್ಸ್ ಕ್ಯಾನ್ ಗಿವ್ ಎನಿ ವ್ಯಾಲ್ಯೂಸ್ ಯು ವಾಂಟ್. ಯಾಕಂದರೆ ಅದು ಗ್ರಾಫ್ ನೋಡಿ, ಡ್ಯಾನ್ಸಿಂಗ್ ಕರ್ವ್ಸ್ ಹಿಂಗೆ ಡ್ಯಾನ್ಸ್ ಆಗ್ತಾ ಇರುತ್ತೆ. ಅದು ಎಲ್ಲಿ ಇನ್ಫೈನೈಟ್ವರೆಗೂ ಹೋಗುತ್ತೆ ಎರಡು ಕಡೆಯೂ. ಈ ರೀತಿ ಇದು ನೆನ್ಪಿಟ್ಕೊಳ್ಳಿ ಸಾಕು ಮಕ್ಕಳೇ. ಮತ್ತು ಟ್ಯಾನ್ ಮತ್ತು ಕಾಟ್ ಬಂದು ನಿಮಗೆ ಟ್ಯಾನ್ ನೆನಪಿದ್ರೆ ಕಾಟ್ ವೆರಿ ಈಸಿ, ಬಿಕಾಸ್ ಏನಕ್ಕೆ ಅಂದರೆ ಆ್ಯಡ್ +π/2 +π/2 ದಿಸ್ ಸೈಡ್. ಏಕೆಂದರೆ ಟ್ಯಾನ್ ಆ್ಯಂಡ್ ಕಾಟರ್ their face angle is 90 degrees. They are differ by 90 degrees. ಸೊ ಇದನ್ನ ಆ್ಯಡ್ ಮಾಡಿದ್ರೆ ನಿಮ್ಗೆ ಬರುತ್ತೆ. ಇಷ್ಟೇ, ನೀವು ಇದು ನೆನ್ಪಿಟ್ಕೊಳ್ಳಿ. ಈ ಗ್ರಾಫಿಂದ ಐ ವಾಂಟ್ ಟು ರಿಮೆಂಬರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದು ಪ್ರಾಪರ್ಟೀಸ್ ಆಫ್ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಬಟ್ ಇದನ್ನ ಡಿಲೀಟ್ ಮಾಡಿದ್ದಾರೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ಸಿ ದಟ್ ನ್ಯೂ ಸಿಲೆಬಸ್, ಬಟ್ ಐ ವಾಂಟ್ ಯು ಟು ರಿಮೆಂಬರ್, ದಿಸ್ ವೆರಿ ಈಸಿ ಮಕ್ಕಳೇ. ಇಲ್ಲಿ ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಎಲ್ಲೆಲ್ಲಿ ನೆಗೆಟಿವ್ ಎಕ್ಸಿಸ್ಟ್ ಆಗುತ್ತೆ, ಎಲ್ಲೆಲ್ಲಿ ನೆಗೆಟಿವ್ ಇದೆ. ಟ್ಯಾನ್ಗೆ ನೆಗೆಟಿವ್ ಇದೆಯಾ, ಕೊಸಿಕೆಂಟ್ಗೆ ನೆಗೆಟಿವ್ ಇದೆಯಾ, ಸೈನ್ಗೆ ನೆಗೆಟಿವ್ ಇದೆ. ಅರ್ಥ ನೋಡಿ, -π/2 +π/2 ಅಂದರೆ ನೆಗೆಟಿವ್ ವ್ಯಾಲ್ಯೂಸ್ ಆಲ್ಸೋ ಇದೆ, ಪಾಸಿಟಿವ್ ಆಲ್ಸೋ ಇದೆ. ಇಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಇಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಅರ್ಥ ಆಯ್ತಾ? ವಾಟ್ ಅಬೌಟ್ ದಿಸ್ ಕಾಟು, ಸಿಕೆಂಟು ಮತ್ತು ಕೊಸಿಕೆಂಟ್ ಚೆಕ್ ಮಾಡಿ. ಕಾಸ್ಗೆ
ಕಾಸು ಅದು ರೆಸಿಪ್ರೋಕಲ್ ಸೆಕೆಂಟು ಮತ್ತು ಕಾಟ್. ಇಲ್ಲಿ ನೋಡಿ ಬರೀ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಇದೆ. ಅಂದರೆ ಒಂದು ವೇಳೆ ನನಗೆ ಒಂದು ವೇಳೆ ಸೈನ್ ಬಂದಾಗ ಸೈನ್ ಮೈನಸ್ ಎಕ್ಸ್ ಬಂದರೆ ಐ ಕ್ಯಾನ್ ಡೈರೆಕ್ಟ್ಲಿ ಟೇಕ್ ಮೈನಸ್ ಔಟ್. ಐ ಕ್ಯಾನ್ ಟೇಕ್ ಮೈನಸ್ ಆಫ್ ಸೈನ್ ಆಫ್ ಎಕ್ಸ್. ಯಾಕೆ ಸರ್? ಬಿಕಾಸ್ ಸೈನಲ್ಲಿ ನೆಗೆಟಿವ್ ಇದೆ. ಅದು ಪ್ರೂಫ್ ಎಲ್ಲ ಬೇಕಾಗಿಲ್ಲ, ಇಷ್ಟು ಅರ್ಥ ಮಾಡ್ಕೊಳ್ಳಿ ಸಾಕು. ಟ್ಯಾನ್ ಬಂದರೆ ನೆಗೆಟಿವ್ ಬಂದರೆ ಡೈರೆಕ್ಟಾಗಿ ಮೈನಸ್ ಆಚೆ ತೊಗೊಬೋದು. ಯಾಕೆ ಸರ್? ಟ್ಯಾನ್ಗೆ ನೋಡಿ, ಟ್ಯಾನ್ಗೆ ಮೈನಸ್ ಆಚೆ, ಮೈನಸ್ ಪೈ ಬಿಟ್ಟು ಪ್ಲಸ್ ಪೈ ಬಿಟ್ಟು, ಮೈನಸ್ಸು ಇದೆ ಪಾಸಿಟಿವ್ ಇದೆ, ಅದಕ್ಕೆ ನೆಗೆಟಿವ್ ಆಚೆ ಡೈರೆಕ್ಟ್ ತೊಗೊಬೋದು ನಾವು. ಕೊಸಿಕೆಂಟ್ ಬಂದರೆ ಫಾರ್ ಎಕ್ಸಾಂಪಲ್ ಆಬ್ವಿಯಸ್ಲಿ ಸೈನ್ ಕೊಸಿಕೆಂಟ್ ಎರಡು ರೆಸಿಪ್ರೋಕಲ್ಲು, ಇದಕ್ಕೆ ನೆಗೆಟಿವ್ ಬಂದರೆ ಇದಕ್ಕೂ ನೆಗೆಟಿವ್ ಬಂದೇ ಬರುತ್ತೆ, ಸಿಂಪಲ್. ಎಲ್ಲಿ ಕಾಸ್ ಬರುತ್ತೋ, ಕಾಸ್ ಮೈನಸ್ ಎಕ್ಸ್ ನೋಡಿ, ಕಾಸಲ್ಲಿ ಕಾಸ್ ತೊಗೊಂಡಾಗ 0 to ಪೈ. ಸೊ ಇದರದ್ದು ಪ್ರಿನ್ಸಿಪಲ್ ಬ್ರಾಂಚ್, ಇವೆಲ್ಲ ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಹೇಳ್ತೀವಿ. 0 to ಪೈ ಇದೆ. ಬಟ್ ನೆಗೆಟಿವ್ ಅಲ್ಲಿ ತೊಗೊಂಡ್ರೆ ಐ ಕಾಂಟ್ ಜಸ್ಟ್ ರೈಟ್ ಮೈನಸ್ ಪೈ, ಯಾಕಂದರೆ ಇಟ್ ಡೋಂಟ್ ಕಮ್ ಇನ್ ದಟ್ 0 to ಪೈ ಅಲ್ವಾ. ಸೊ ಅದಕ್ಕೆ ಪೈ ಮೈನಸ್. ಅದಾದಮೇಲೆ ಕಾಸ್ ದ ರೆಸಿಪ್ರೋಕಲ್ ಸೆಕೆಂಡ್, ಅದಕ್ಕೂ ಪೈ ಮೈನಸ್ ಬರುತ್ತೆ. ಕಾಟ್ಗೆ ಪೈ ಮೈನಸ್ ಬರುತ್ತೆ. ಪೈ ಮೈನಸ್ ಯಾವ್ದು ಬರುತ್ತೆ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು, ತುಂಬಾ ಇಂಪಾರ್ಟೆಂಟು. ಕಾಸ್ಗೆ, ಸೆಕೆಂಡ್ಗೆ, ಕಾಟ್ಗೆ ಒಳಗಡೆ ನೆಗೆಟಿವ್ ವ್ಯಾಲ್ಯೂಸ್ ಬಂದರೆ ನಾವು ಪೈ ಮೈನಸ್ ದಟ್ ಅಂತ ಬರೀಬೋದು. ಅರ್ಥ ಆಯ್ತಾ? ಸೊ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಯಾವುದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ? ಕಾಸ್ಗೆ, ಅದರ ರೆಸಿಪ್ರೋಕಲ್ಲು ಸೆಕೆಂಡ್ಗೆ ಮತ್ತು ಕಾಟ್ಗೆ. ಬೇರೆ ಬೇರೆ ಸೈನ್ಗೆ ಅದರ ರೆಸಿಪ್ರೋಕಲ್ಲು ಕೊಸಿಕೆಂಟ್ಗೆ ಮತ್ತು ಟ್ಯಾನ್ಗೆ. ನೆಗೆಟಿವ್ ಇದ್ದರೆ ಡೈರೆಕ್ಟಾಗಿ ನೆಗೆಟಿವ್ ಆಚೆ ತೊಗೊಬೋದು ನಾವು. ವಿ ಕ್ಯಾನ್ ಟೇಕ್ ದ ನೆಗೆಟಿವ್ ಔಟ್ ಆಫ್ ದಿಸ್ ಬ್ರಾಕೆಟ್ ಆ್ಯಂಡ್ ಕೀಪ್ ಇಟ್ ಔಟ್ ಸೈಡ್. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ದ್ಯಾಟ್ ಈಸ್ ಸಫಿಷಿಯೆಂಟ್. ಸೊ ಇಲ್ಲಿ ನೀವೇ, ಇದು ತುಂಬಾ ಇಂಪಾರ್ಟೆಂಟ್ ಸ್ಲೈಡು. ಈ ರೇಂಜು ಡೊಮೈನ್ ನಿಮ್ಮ ತಲೆಯಲ್ಲಿ ಇರಲೇಬೇಕು. ಅದಾದಮೇಲೆ ಎಲ್ಲಿ ನೆಗೆಟಿವ್ ಬಂದಾಗ ಏನು ಮಾಡಬೇಕು, ತುಂಬಾ ಇಂಪಾರ್ಟೆಂಟು. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಆ್ಯಂಡ್ ದ ಕ್ವಶನ್ಸ್. ವಿ ಕ್ಯಾನ್ ಡೂ ದ ಕ್ವಶನ್ಸ್ ವಿತೌಟ್ ದಿಸ್ ಪ್ರಾಪರ್ಟೀಸ್ ಆಲ್ಸೋ, ನೋ ಇಶ್ಯೂಸ್. ನಾವು ಮಾಡ್ಬೋದು. ಐಲ್ ಶೋ ಕ್ವಶನ್ಸ್ ವಿತೌಟ್ ದಿಸ್ ವಿತ್ ದಿಸ್. ಬಟ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದಾಗ ಹೆಲ್ಪ್ ಆಗುತ್ತಲ್ವ ಇದು. ಈಗ ಫಸ್ಟ್ ದೇ ವಿಲ್ ಆಸ್ಕ್ ಯು ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಫಾರ್ ದಿಸ್ ಅಂತ. ಸೊ ಫಸ್ಟ್ ವೆರಿ ಸಿಂಪಲ್ ಮಕ್ಕಳೇ, ಸೈನ್ ಇಲ್ಲಿ ನೆಗೆಟಿವ್ ಏನಿಲ್ಲ ಇಲ್ಲಿ. ಸೊ ಐ ಹ್ಯಾವ್ ದ ಕ್ವಶನ್ ಲೈಕ್ ದಿಸ್, y ಈಸ್ ಈಕ್ವಲ್ ಟು, ನೀವು ಆನ್ಸರ್ ಡೈರೆಕ್ಟಾಗಿ ಬರೀಬೇಕಾದ್ರೆ, ಬಟ್ ಇಫ್ ಯು ಸ್ಟೆಪ್ಸ್ ಬರೀಬೇಕಂದ್ರೆ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1/√2 ಆ್ಯಂಡ್ ಸೈನ್ ಈ ಕಡೆ ಶಿಫ್ಟ್ ಮಾಡ್ತೀನಿ. ಆ್ಯಂಡ್ ಸೈನ್ y ಈಸ್ ಈಕ್ವಲ್ ಟು ನನಗೆ 1/√2 ಬರುತ್ತೆ. ಆ್ಯಂಡ್ 1/√2 ಅಂದರೆ ಏನು? ಸೈನ್ ಯಾವುದು? ಸೈನ್ ಎಷ್ಟು? 45 ಡಿಗ್ರಿ ಅಲ್ವಾ, π/4. ಸೊ ಸೈನ್ y. ಸೊ ನನಗೇನು ಬರುತ್ತೆ ಆನ್ಸರು? y ಈಸ್ ಈಕ್ವಲ್ ಟು π/4. ಇದು ಸ್ಟೆಪ್ಸ್ ಬರೀಬೇಕು. ಸೊ ಎಕ್ಸಾಮಲ್ಲಿ ಏನಾದರೂ 1 ಮಾರ್ಕ್ 2 ಮಾರ್ಕ್ ಕೇಳಿದ್ರೆ, ಸ್ಟೆಪ್ಸ್ ಬರೆಯೋಕ್ಕೆ ಕೇಳಿದ್ರೆ ಇದು ಪ್ರಾಪರಾಗಿ ಸ್ಟೆಪ್ಸ್ ಬರೀರಿ. ಇಲ್ವಾ, ಕೇಳಿಲ್ವಾ, 1/√2 ನಮ್ಗೆ ಗೊತ್ತಲ್ವ, ಸೈನ್ 45 1/√2 1/√2 ಅಷ್ಟೇ. ನಿಮ್ಮ ಮೋಸ್ಟ್ಲಿ ಫಿಲ್ ದ ಬ್ಲ್ಯಾಂಕ್ಸ್ MCQ ಕೇಳಿದ್ರೆ ಯು ಡೋಂಟ್ ಹ್ಯಾವ್ ಟು ರೈಟ್ ಎನಿ ಸ್ಟೆಪ್ಸ್. ಓಕೆನಾ? ಅದಾದ ನೆಕ್ಸ್ಟ್ ನೋಡಿ, ಸೈನ್ ನೆಗೆಟಿವ್ ಇದೆ. ಏನು ಮಾಡ್ಬೋದು? ನೆಗೆಟಿವ್ ಇದ್ದರೆ ಏನು ಮಾಡೋದು? ಸೈನ್ಗೆ ನೆಗೆಟಿವ್ ಡೈರೆಕ್ಟ್ ಆಚೆ ತೊಗೊಬೋದು. ತಲೆ ಯೋಚನೆ ಮಾಡಿ. ಮೈನಸ್ ಸೈನ್ ಇನ್ವರ್ಸ್ ಆಫ್ ಹಾಫ್ ವ್ಯಾಲ್ಯೂ. ಸೈನ್ ಇನ್ವರ್ಸ್ ಆಫ್ ಹಾಫ್ ಎಷ್ಟು? ಸೈನ್ ಇನ್ವರ್ಸ್ ಆಫ್ ಹಾಫ್ ಇಸ್ ನಥಿಂಗ್ ಬಟ್ π/30 ಅಲ್ವಾ, ಸೈನ್ 30 π/6. ಆನ್ಸರ್ ಏನಿದಕ್ಕೆ? ಮೈನಸ್ π/6 ಅಷ್ಟೇ ಆನ್ಸರ್. ಸಿಂಪಲ್. ಇಲ್ಲ ನಾನು ಸ್ಟೆಪ್ಸ್ ಬರೀಬೇಕು ಸರ್ ನಿಮಗೆ, ನಾನು ಸ್ಟೆಪ್ಸ್ ತೋರಿಸ್ತೀನಿ ಪ್ರತಿಯೊಂದಕ್ಕೂ, ಯಾಕಂದರೆ ಬೋರ್ಡ್ ಎಕ್ಸಾಮ್ ಅಲ್ವಾ. ನೀವು ಐ ಥಿಂಕ್ ಸ್ಟೆಪ್ಸಲ್ಲಿ ಮಾರ್ಕ್ಸ್ ಕಳ್ಕೊಬಾರ್ದು. ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಫ್, ಸೈನ್ ಶಿಫ್ಟ್ ಮಾಡಿ ಇಲ್ಲಿ. ಸೊ ಸೈನ್ y ಈಸ್ ಈಕ್ವಲ್ ಟು ಮೈನಸ್ ಹಾಫ್ ಬರುತ್ತೆ. ಆ್ಯಂಡ್ ಸೈನ್ y ನಾನೇನು ಬರೀಬೋದು? ಮೈನಸ್ ಹಾಫ್ನ ವಾಟ್ ಐ ಕ್ಯಾನ್ ರೈಟ್, ಹಾಫ್ನ ಏನು ಬರೀಬೋದು ನಾನು? ಸೈನ್ 30 ಡಿಗ್ರೀಸ್, ದಟ್ ಈಸ್ ಸೈನ್ π/6. ಪೈ ಅಂದರೆ 180/6. ನಾನೇನು ಬರ್ಬೋದು ಈಗ? ಮೈನಸ್ ಆಚೆ ಹಿಂದೆ ಒಡೆ ತೊಗೊಬೋದು ನಾನೀಗ. ಸೈನ್ ಆಫ್ ಮೈನಸ್ π/6 ಬಿಕಾಸ್ ದ ಪ್ರಾಪರ್ಟಿ ಇಟ್ ಇಸ್, ದಟ್ ಈಸ್ ಸೈನ್ y. ದೇರ್ಫೋರ್ y ಈಸ್ ಈಕ್ವಲ್ ಟು ಮೈನಸ್ π/6. ಇಷ್ಟೆಲ್ಲ ಬರೆಯೋಷ್ಟು ಬೇಕಾಗಿಲ್ಲ, ಡೈರೆಕ್ಟಾಗಿ ಮಾಡ್ಬೋದು ನಾವು. ಮೈನಸ್ ಆಚೆ ತಗೊಳ್ಳಿ, ಮೈನಸ್ ಸೈನ್ ಇನ್ವರ್ಸ್ ಆಫ್ ಹಾಫ್, ಸೈನ್ ಇನ್ವರ್ಸ್ ಆಫ್ ಹಾಫ್ ಇಸ್ π/6, ಮೈನಸ್ π/6. ಎಕ್ಸಾಮಲ್ಲಿ ಕೇಳಿದ್ರೆ ಸ್ಟೆಪ್ಸ್ ಬರೀಬೇಕು. ಕ್ಯಾನ್ ಐ ಗೋ ನೆಕ್ಸ್ಟ್ ಕ್ವಶನ್ ನಾವು? ನೆಕ್ಸ್ಟು, ಸೊ ಕಾಟ್ ಇನ್ವರ್ಸ್ ಆಫ್ ಮೈನಸ್ 1/√3. ಕಾಟ್ ಮೈನಸ್ ತೊಗೊಬೋದು, ಆಚೆ ನಾವು ತೊಗೊಳಕ್ಕಾಗೋದಿಲ್ಲ. ಪೈ ಮೈನಸ್ ನೋಡಿ, ಈಗ ತಾನೇ ಹೇಳಿದಲ್ವ ಇಲ್ಲಿ, ಎಟಿಯೋ ಎಕ್ಸ್ಟ್ರಾ ಪೇಜ್ ಆ್ಯಡ್ ಮಾಡಿದೆ. ನೋಡಿ, ಕಾಟ್ ಬಂದಾಗ 0 to π ಇರುತ್ತೆ. ಯು ಹ್ಯಾವ್ ಟು ರೈಟ್ ಆಲ್ವೇಸ್ ಪೈ ಮೈನಸ್. ಸೊ ಎಕ್ಸಾಮಲ್ಲಿ ನಾನು ನಿಮ್ಗೆ 2 ಮೆಥಡ್ ಹೇಳ್ಕೊಡ್ತೀನಿ ಮಕ್ಕಳು. ಐ ಜಸ್ಟ್ ಕ್ವಿಕ್ಲಿ ಒಂದು ಸಿಂಪಲಾಗಿ ಬರೀಬೋದು ಈ ಥರ. ಸೊ ಒಂದು ವೇಳೆ ಕಾಟ್ ಇನ್ವರ್ಸ್ ಆಫ್ ನಿಮಗೆ ಮೈನಸ್ 1/√3 ಬಂತ ಹೇಳಿದ್ರೆ, ಡೈರೆಕ್ಟ್ಲಿ ಐ ಕ್ಯಾನ್ ರೈಟ್ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ 1/√3. ನೆಗೆಟಿವ್ ವ್ಯಾಲ್ಯೂ ಬಂದಾಗ ಡೈರೆಕ್ಟಾಗಿ ಪೈ ಮೈನಸ್ ಅಂತ ಬರ್ಕೊಬೋದು. ಅದಾದಮೇಲೆ ವಾಟ್ ಇಸ್ ದ ವ್ಯಾಲ್ಯೂ ಫಾರ್ ದಿಸ್? ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ 1/√3. ಕಾಟ್ ಯಾವಾಗ 1/√3 ಇರುತ್ತೆ? ಟ್ಯಾನ್ 30 ಬಂದು 1/√3 ಅಲ್ವಾ. ಟ್ಯಾನ್ 30 ಈಸ್ 1/3 ಆ್ಯಂಡ್ ಕಾಟ್ 60 ಈಸ್ 1/√3. ಕಾಟ್ 60 ಅಲ್ವಾ 1/, ಬಿಕಾಸ್ ನೋಡಿ ನೆನ್ಪಿಟ್ಕೊಳ್ಬೇಕು. ಆ್ಯಂಡ್ ವ್ಯಾಲ್ಯೂಸ್ ನೆನ್ಪಿಡ್ಬೇಕು ನಿಮ್ಗೆ ಎಲ್ಲದಕ್ಕೂ. ಸೈನ್ ಕಾಸ್ 30 ಡಿಗ್ರಿ ಇದು ಗೊತ್ತಿರಲೇಬೇಕು ನಿಮಗೆ. 30 ಡಿಗ್ರಿಗೆ 0 ಡಿಗ್ರಿ 30 ಡಿಗ್ರಿ ಆ್ಯಂಡ್ 0 30 ಡಿಗ್ರಿ ಆ್ಯಂಡ್ 45 ಡಿಗ್ರೀಸ್, ಅದಾದಮೇಲೆ 60 ಡಿಗ್ರೀಸ್ 9 ಡಿಗ್ರೀಸ್. ಐ ಥಿಂಕ್ ನೀವೆಲ್ಲ ಗೊತ್ತಿರುತ್ತೆ ವ್ಯಾಲ್ಯೂಸ್ ಅದಕ್ಕೆ. ಸೈನ್ಗೆ 0 1/2 1/2 1 1/√2 √3/2 1. ಕಾಸ್ಗೆ ರೆಸಿಪ್ರೋಕಲ್. ಟ್ಯಾನ್ಗೆ
0, 1 by root 3, aadmele tan 45 is 1, tan 60 is root 3, and tan 90 is not defined. Okay, next cot 60 and 1 by root 3 barta. So what you're going to get is 1 by root 3. That means basically it is pi divided by 60 alva, pi by 3. So the answer is 2 pi by 3. So these steps are very simple. But now we'll property use ಮಾಡ್ತಾ ಇದೀವಿ. We're using a property. What's the property we're using? That cot inverse of minus x is always pi minus cot inverse of x. So there's no doubt you can definitely do this. Nan prakar I don't think so they have to cut marks for this. But since the properties are not there, we can do another method also. ನಾನು ಏನು ಮಾಡ್ಬೋದು ಈಗ, or one more method I'll teach you. So cot inverse minus 1 by root 3 na I will take always as y. ನಾವೇನು ಮಾಡ್ತೀವಿ ಈಗ, cot inverse ಈಗ ಶಿಫ್ಟ್ ಮಾಡ್ತೀವಿ. ನಾವು ಮೈನಸ್ 1 by root 3 ಏನು ಬರ್ಕೊಂತೀವಿ ಇಲ್ಲಿ, ಐ ಲೈಕ್ ದಿಸ್ ಆಸ್ ಕಾಟ್ ವೈ. ಅರ್ಥ ಆಯ್ತಾ? ಅದಾದಮೇಲೆ 1 by root 3 ಅಂದರೆ ಏನು, ಮೈನಸ್ ಕಾಟ್ ವ್ಯಾಲ್ಯೂ ಏನಾಗುತ್ತೆ, 1 by root 3 ಅಂದರೆ ಕಾಟ್ ನಿಮಗೆ ಕಾಟ್ ಪೈ ಬೈ 3 ಬರುತ್ತೆ. ದಟ್ ಈಸ್ ಬೇಸಿಕಲಿ ಕಾಟ್ ವೈ. ಸೊ ಈಗ ಮೈನಸ್ ಇರೋದು ನಾವೇನು ಬರೀತೀವಿ, ಕಾಟ್ ಆಫ್ ಪೈ ಮೈನಸ್ ಪೈ ಬೈ 3 ಬಿಕಾಸ್ ನಾನು ಹೇಳ್ತಾ ಇದ್ದೀನಿ ಏನಾಗುತ್ತೆ ಇಲ್ಲಿ, ಬಿಕಾಸ್ ಕಾಟ್ ಪೈ ಮೈನಸ್ ಪೈ ಬೈ 3 ಅಂದರೆ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತೆ, ಪೈ ಮೈನಸ್ ಪೈ ಬೈ 3. ಕಾಟ್ ಪೈ ಮೈನಸ್ ಪೈ ಬೈ 3 ಎಷ್ಟಾಗುತ್ತೆ, ಕಾಟ್ ಪೈ ಮೈನಸ್ ಪೈ ಬೈ 3 ಇಸ್ ಬೇಸಿಕಲಿ ಸೆಕೆಂಡ್ ಕ್ವಾಡ್ರೆಂಟ್ ನೆಗೆಟಿವ್ ಇರುತ್ತೆ, ಮಲ್ಟಿಪಲ್ಸ್ ಆಫ್ ಪೈ ಇರೋದ್ರಿಂದ ಪೈ ಬೈ 3 ಹಾಗೆ ಬರುತ್ತೆ. ವಿಲ್ ಗೆಟ್ ದಿಸ್ ಇಸ್ ಜಸ್ಟ್ ಮೈನಸ್ ಇದನ್ನೇ ಈ ಥರ ಬರೀತಾ ಇದ್ದೀನಿ. ನಾವೇನು ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ಫಸ್ಟ್ ಪಿ ಯು ಸಿ ಎಂಟೈರ್ ಟ್ರಿಗ್ನೋಮೆಟ್ರಿ, ಫಸ್ಟ್ ಪಿ ಯು ಸಿ ಕನ್ನಡದಲ್ಲಿ ಎಂಟೈರ್ ಟ್ರಿಗ್ನೋಮೆಟ್ರಿನ ಐ ಥಿಂಕ್ 1 ಅವರಲ್ಲಿ ಮುಗಿಸಿದ್ದೀನಿ. 1 hour 10 minutes, 1 hour 20 minutes ಎಂಟೈರ್ ಟ್ರಿಗ್ನೋಮೆಟ್ರಿ. ನೀವೇನಾದರೂ ನಿಮ್ಗೇನಾದರೂ ಎ ಎಸ್ ಟಿ ಸಿಲ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಗೋ ಟು ಫಸ್ಟ್ ಪಿ ಯು ಸಿ ಎಫ್ ಮೈ ವಿಡಿಯೋ, ಅದ್ರಲ್ಲಿ ಬರೀ ಎ ಎಸ್ ಟಿ ಸಿಲ್ ಮಾತ್ರ ಚೆಕ್ ಮಾಡಿ. ಒಂದು 5 ನಿಮಿಷ ಹೇಳ್ಕೊಟ್ಟಿನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೇಳ್ಕೊಟ್ಟಿಲ್ಲ. ಒಂದು ವೇಳೆ ನಿಮ್ಗೆ ಬೇಕಾದರೆ ಹೆಂಗಿದ್ರು ನೀವು ಸಿ ಇ ಟಿಗೆಲ್ಲ ಓದಲೇಬೇಕು. ಟ್ರಿಗ್ನೋಮೆಟ್ರಿ ಓದೆ ನಾನು ಯಾವತ್ತೇ ಸಿ ಇ ಟಿ ಚಾಪ್ಟರ್ ಟೀಚ್ ಮಾಡೋದು ಫಸ್ಟ್ ಅಲ್ಲಿ ಟೀಚ್ ದೆಮ್ ಟ್ರಿಗ್ನೋಮೆಟ್ರಿ. ಅದಾದಮೇಲೆ ಐ ಥಿಂಕ್ ಮೆನಿ ಆಫ್ ಸ್ಟೂಡೆಂಟ್ ನೋಸ್ ಫಸ್ಟ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ತರೋ ಆದಮೇಲೆ ವಿಲ್ ಗೋ ಫಾರ್ ಅದರ್ ಚಾಪ್ಟರ್ಸ್. ಟ್ರಿಗ್ನೋಮೆಟ್ರಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ದಟ್ ಮಚ್ ಇಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ನಾನು ಫಸ್ಟ್ ಪಿ ಯು ಸಿ ವೀಡಿಯೋಸ್ ಮಾಡ್ತಾ ಇದ್ದೆ, ಬಟ್ ತುಂಬ ಜನ ಸೆಕೆಂಡ್ ಪಿ ಯು ಸಿ ಮಕ್ಕಳು ನೋ ಸರ್ ಯು ಹ್ಯಾವ್ ಟು ಡೂ ಓನ್ಲಿ ಸೆಕೆಂಡ್ ಪಿ ಯು ಸಿ ವೀಡಿಯೋಸ್, ಯು ಕಾಂಟ್ ಡೂ ಫಸ್ಟ್ ಪಿ ಯು ಸಿ ವೀಡಿಯೋಸ್ ಅಂತ ಹೇಳಿದ್ರು. ವಿ ಆರ್ ಡೆಡಿಕೇಟಿಂಗ್ ಆಲ್ ಅವರ್ ಟೈಮ್ ಓನ್ಲಿ ಫಾರ್ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್. ಅದರಿಂದ ದಯವಿಟ್ಟು ನಿಮ್ಮ ಜೂನಿಯರ್ಸ್ಗೆಲ್ಲ ನೀವು ರೆಕಮೆಂಡ್ ಮಾಡಿ ಸಿಂಪ್ಲಿಫೈಡ್ ಮೈಂಡ್ ಚಾನಲ್, ಬಿಕಾಸ್ ನಾವೇನು ಫಸ್ಟ್ ಪಿ ಯು ಸಿ ವೀಡಿಯೋಸ್ ಮಾಡೋದೇ ಇಲ್ಲ. ಅರ್ಥ ಆಯ್ತಾ? ಇದು ಪೈ ಮೈನಸ್ ಪೈ ಬೈ 3 ಅಂದರೆ ನಮಗೇನು ಬರುತ್ತೆ ಇಲ್ಲಿ, 2 pi by 3 is equal to ನನಗೆ y ಬರುತ್ತೆ. ಸಿಂಪಲ್, ಎರಡೂ ಸಿಂಪಲ್. ಸೊ ನಾನು ಸಜೆಸ್ಟ್ ಮಾಡ್ತೀನಿ ಬೋರ್ಡ್ ಎಕ್ಸಾಮಲ್ಲಿ ನೀವು ಇದನ್ನು ಫಾಲೋ ಮಾಡಿ. ಎಂತಕ್ಕೆಂತ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಮಾಡ್ತೀವಿ, ಇದು ವಿತೌಟ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನಿಮ್ಮ ಟೈಮ್ ಸಿಕ್ಕಿಲ್ವಾ, ಪ್ರಾಪರ್ಟಿ ಬರೆದು ಬಿಡಿ ಅಷ್ಟೇ, ನೋ ಪ್ರಾಬ್ಲಮ್. ಯು ವಿಲ್ ಸ್ಟಿಲ್ ಗೆಟ್ ದ ಮಾರ್ಕ್ಸ್. ಐ ಡೋಂಟ್ ಥಿಂಕ್ ಸೊ ದಿಸ್ ಕಟ್ ದ ಮಾರ್ಕ್ಸ್. ಮ್ಯಾಥ್ಸಲ್ಲಿ ಯಾರೂ ನಿಮಗೆ ಹೇಳಿಲ್ಲ ಇದರಲ್ಲೇ ಮಾಡಿ, ಈ ಮೆಥಡಲ್ಲೇ ಮಾಡಿ, ಆ ಮೆಥಡಲ್ಲೇ ಮಾಡಿ ಅಂದ್ಬಿಟ್ಟು, ನಥಿಂಗ್ ಆಸ್ ಸಚ್. ಸೊ ದಿಸ್ ಈಸ್ ಆ್ಯಕ್ಚುಯಲ್ ಮೆಥಡ್. ಫಸ್ಟ್ ಟ್ರೈ ಟು ಫಾಲೋ ದಿಸ್. ಇಫ್ ಯು ಡೋಂಟ್ ಹ್ಯಾವ್ ಟೈಮ್, ರೈಟ್ ದಟ್ ಫಾರ್ಮ್. ಅರ್ಥ ಕ್ಲಿಯರ್ ಆಗಿ? ಸೊ ಆನ್ಸರ್ಸ್ 2 pi by 3. ವೆರಿ ಸಿಂಪಲ್, ರೈಟ್? ಸೊ ಯಾವುದೇ ಕ್ವಶನ್ ಬಂದರೂ ವೈ ಅಂತ ಈಕ್ವೇಟ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಳ್ಳಿ. ನೆಗೆಟಿವ್ ಬಂದರೆ ಏನು ಮಾಡ್ತಾರೆ, ಪೈ ಮೈನಸ್ ಪೈ ಬೈ 3 ಅಂತ ಬರ್ಕೊಳ್ಳಿ ಅಷ್ಟೇ. ಅದು ಯಾವ್ದು ಆ್ಯಂಗಲ್ ಇದೆಯೋ ಅದು ಪೈ ಮೈನಸ್ ಅಂತ ಬರ್ಕೊಂಡ್ರೆ ಮುಗೀತು. ಐ ವಿಲ್ ಡೂ ಒನ್ ಮೋರ್ ಕ್ವಶನ್. ಲೆಟ್ ಡೂ ಸಮ್ ಮೋರ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಆಫ್. ಈಗ ಕಾಸ್ಗೆ ಏನಾಗುತ್ತೆ, ನಾನು ಏನು ಹೇಳಿದೆ, ಡೈರೆಕ್ಟಾಗಿ ನಾವು ಮಾಡ್ಬೋದು ಆನ್ಸರು. ಏನು ಆನ್ಸರ್ ಅದಕ್ಕೆ, ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಹಾಫ್. ಕಾಸ್ ಇನ್ವರ್ಸ್ ಆಫ್ ಹಾಫ್ ಯಾವಾಗ ಬರುತ್ತೆ, ಸೈನ್ 30ಗೆ ಹಾಫ್ ಬರುತ್ತೆ. ಸೊ ಕಾಸ್ 60ಗೆ ಹಾಫ್ ಬರುತ್ತೆ. cos 60, that means pi by 3. Pi minus pi by 3, 2 pi by 3. The answer is 2 pi by 3. ಮುಗೀತು. ಆ್ಯಕ್ಚುಲಿ ಮೇಲೆ ಹೆಂಗೆ ಮಾಡಬೇಕು, ನಾವೇನು ಮಾಡ್ತೀವಿ, ಆಲ್ವೇಸ್ y is equal to, ಲೆಟ್ಸ್ ಟೇಕ್ ಇಟ್ ಎಸ್, ನಾನೇನು ಮಾಡ್ತೀನಿ ಇಲ್ಲಿ, y is equal to, ನಾನು ಬರಿತೀನಿ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಹಾಫ್. ಅದೇನು ಕೊಟ್ಟಿರೋ ಕ್ವಶನ್ ಅದು y is equal to ಬರ್ಕೊಳ್ಳಿ. ಕಾಸ್ ಈಗ ಶಿಫ್ಟ್ ಮಾಡ್ತೀನಿ. ಸೊ ನಂಗೆ ಏನು ಬರುತ್ತೆ ಈಗ, ಕಾಸ್ y is equal to ಮೈನಸ್ ಹಾಫ್ ಅಂತ ಬರುತ್ತೆ. ಸೊ ಕಾಸ್ y equal to ಮೈನಸ್ ಹಾಗೆ ಇಟ್ಕೊತಾ ಇದ್ದೀನಿ. ಇದು ನಾನು ಏನು ಬರೀತೀನಿ, ಕಾಸ್ ಆಫ್ 60 degrees, ದಟ್ ಈಸ್ ಪೈ ಬೈ 3, ಕಾಸ್ 60 ಡಿಗ್ರಿ. ಆಮೇಲೆ ಏನು ಬರಬೇಕು, ಇದನ್ನು ಮೈನಸ್, ಇದನ್ನು ಏನು ಸಿಂಪಲ್ಲಾಗಿ ನೀವೇನು ಅಷ್ಟು ಜಸ್ಟ್ ಪೈ ಮೈನಸ್ ಬರೀರಿ ಸಾಕು, ಎಲ್ಲದಕ್ಕೂ ಆನ್ಸರ್ ಅದೇ ಬರುತ್ತೆ. ಪೈ ಮೈನಸ್ 3 ಅಂತ ಬರೀ, ಇಲ್ಲಿ ಕಾಸ್ ವೈ ಬರೀ, ಓಕೆನಾ? ಈಗೇನಾಗುತ್ತೆ ಬೇಸಿಕಲಿ ಇಲ್ಲಿ ಪೈ ಮೈನಸ್ ಪೈ ಬೈ 3 ಅಂತ ಹೇಳಿದ್ರೆ ಕಾಸ್ ಆಫ್ 2 pi by 3, ಈ ಸೈಡ್ ಈ ಕಡೆ ಕಾಸ್ ವೈ ಇದೆ, y is equal to 2 pi by 3. ದಟ್ಸ್ ವೆರಿ ಸಿಂಪಲ್. ಮುಗೀತಾ? ಎಕ್ಸಾಮಲ್ಲಿ ಫಿಲ್ ದ ಬ್ಲ್ಯಾಂಕ್ ಎಲ್ಲ ಬಂದರೆ ಇದೆಲ್ಲ ಸ್ಟೆಪ್ಸ್ ಬರೀ ನೆಸೆಸಿಟಿ ಇಲ್ಲ. ಡೈರೆಕ್ಟಾಗಿ ಆನ್ಸರ್ ಮಾಡಿ ಫಿಲ್ ದ ಬ್ಲ್ಯಾಂಕ್ MCQsಗೆ. ಬಟ್ ಇಫ್ ದೇ ಆಸ್ಕ್ ಫಾರ್ 2 mark ಕ್ವಶನ್, ದೆನ್ ಯು ಹ್ಯಾವ್ ಟು ರೈಟ್ ದ ಸ್ಟೆಪ್. ಇಫ್ ನಾಟ್, ವಾಟ್ ಇಸ್ ಆನ್ಸರ್ ಫಾರ್ ದಿಸ್, ಸಿಂಪಲ್ ಆಗಿ ಹೇಳ್ಬೋದು ನಾವು, ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ, ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಷ್ಟೇ. ಅರ್ಥ ಆಯ್ತಾ? ಓಕೆ, ಕಮಾನ್ ಗೆಟ್ ಆನ್ಸರ್ ಫಾರ್ ದಿಸ್. ಟ್ಯಾನ್ಗೆ ಏನು ಮಾಡ್ಬೋದು, ನೆಗೆಟಿವ್ ಆಚೆ, ಟ್ಯಾನ್ಗೆ ಸೈನ್ಗೆ ಕೊಸಿಕೆಂಟ್ಗೆ ನೆಗೆಟಿವ್ ಡೈರೆಕ್ಟಾಗಿ ಆಚೆ ತೊಗೊಬೋದು ಡೈರೆಕ್ಟಾಗಿ.
minus tan inverse of basically minus tan inverse of root 3. What is tan of root 3 is basically 60 degree ಅಲ್ವಾ 60 ಅಂದರೆ pi by 3 minus pi by 3 ಸಿಂಪಲ್ ಅರ್ಥ ಆಯ್ತಾ. ಅದಾದಮೇಲೆ ಕೊಸಿಕೆಂಟ್ ತೊಗೊಬೋದಾ. ಕೊಸಿಕೆಂಟ್ ಅಂದರೆ ಸೈನ್, ಇದಕ್ಕೂ ಆಚೆ ಡೈರೆಕ್ಟ್ ನೆಗೆಟಿವ್ ಹಾಕೊಬೋದು. ಯು ಕ್ಯಾನ್ ಕೀಪ್ ನೆಗೆಟಿವ್ ಔಟ್ ಸೈಡ್. ಸೊ ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ರೂಟ್ 2 ಆ್ಯಂಡ್ ವಾಟ್ ಇಸ್ ಕೊಸಿಕೆಂಟ್ ಇನ್ವರ್ಸ್ ಎಷ್ಟಾಗುತ್ತೆ. ಕೊಸಿಕೆಂಟ್ ಅಂತ ಹೇಳಿದ್ರೆ ಸೈನ್ ಅಲ್ವಾ, ಸೈನ್ ರೆಸಿಪ್ರೋಕಲ್. ರೂಟ್ 2 ಅಂದರೆ 1/√2 ಬರಬೇಕು, ಅಂದರೆ ಸೈನ್ 45 ಡಿಗ್ರೀಸ್ ಮೈನಸ್ pi by 4. ದಟ್ಸ್ ವೆರಿ ಸಿಂಪಲ್. ಎಕ್ಸಾಮಲ್ಲಿ ಸ್ಟೆಪ್ಸು 2 ಮಾರ್ಕ್ ಕ್ವಶನ್ ಕೇಳಿದ್ರೆ ಮಾತ್ರ ಸ್ಟೆಪ್ಸ್ ಬರೀಬೇಕು. ಫುಲ್ ಇನ್ ದ ಬ್ಲ್ಯಾಂಕ್ಸು MCQs ಸ್ಟೆಪ್ಸ್ ಬರೋದು ಬೇಕಾಗಿಲ್ಲ. ನಾನು ಹೇಳ್ಕೊಟ್ಟಂಗೆ ಶಾರ್ಟ್ ಕ್ವಿಕ್ಕಾಗಿ ಅದನ್ನು ಬರೆದ್ಬಿಡಿ ಅಷ್ಟೇ. ದಟ್ಸ್ ಎನಫ್. ಅರ್ಥ ಆಯ್ತಾ. ನೆಕ್ಸ್ಟು tan inverse of root 3. ಕಮಾನ್, ನೀವೇನು ಮಾಡೋಕ್ಕೀಗ ವಿಡಿಯೋ ಪಾಸ್ ಮಾಡಬೇಕು, ನೀವೇ ಟ್ರೈ ಮಾಡಬೇಕು. ಟು ಟ್ರೈ ಬೈ ಯುವರ್ ಸೆಲ್ಫ್. tan inverse of root 3 ಡೈರೆಕ್ಟಾಗಿ ಆನ್ಸರ್ ಬರೀಬೋದಾ. ವಾಟ್ಸ್ ಆನ್ಸರ್ ಫಾರ್ ದಿಸ್. pi by root 3. root 3 ಅಂದರೆ tan 60 pi by 3 ಮೈನಸ್ secant inverse of minus 2 ಅಂದರೆ secant ಅಂತ ಹೇಳಿದ್ರೆ ಕಾಸು secant. ನಾವೇನು ಮಾಡಬೇಕು, ಪೈ ಮೈನಸ್ ಬರಬೇಕಲ್ವಾ. ಇದನ್ನು ಏನು ಬರಬೇಕು ನಾವು, ಪೈ ಮೈನಸ್. ಐ ಹ್ಯಾವ್ ಟು ರೈಟ್ ಪೈ ಮೈನಸ್ secant root 2. I can write this as secant root 2. Next, pi by 3 minus pi minus secant root 2. secant ಯಾವಾಗ ಬರುತ್ತೆ, ರೂಟ್ 2. secant ಅಂದರೆ ಕಾಸ್ 1/2 30 ಬರಬೇಕು. 30 ಅಂದರೆ ಹಾಫ್ ಅಂತ ಹೇಳಿದ್ರೆ ಕಾಸ್ಗೆ 60ಗೆ ಬರುತ್ತೆ, ಅಂದರೆ pi minus 3ಗೆ ಬರುತ್ತೆ. ಆನ್ಸರ್ ಇಸ್. ಸೊ ಇಫ್ ಐ ರಿಮೂವ್ ದ ಬ್ರಾಕೆಟ್ ಐ ವಿಲ್ ಗೆಟ್ ದಿಸ್ pi by 3 minus pi plus pi by 3. ದ ಆನ್ಸರ್ ಈಸ್ 2 pi by 3. ಎರಡು ಆ್ಯಡ್ ಆಗುತ್ತೆ, ಮೈನಸ್ ಪೈ ಬರುತ್ತೆ. ಸೊ 3 ಬಂದಾಗ ಇಲ್ಲಿ ಮೈನಸ್ pi by 3 ಬರುತ್ತೆ. ದ್ಯಾಟ್ಸ್ ಇಟ್. ಅರ್ಥ ಆಯ್ತಾ. ಸೊ ನೀವು ಎಕ್ಸಾಮಲ್ಲಿ ಕ್ವಶನ್ ಬಂದರೆ ಸ್ಟೆಪ್ಸ್ ಬರೀಬೇಕು. ಇದಕ್ಕೆ ಯು ಕ್ಯಾನ್ ಶೋ ದ ಪ್ರಾಪರ್ಟಿ secant inverse of minus x is equal to pi minus secant inverse of x. ಇಲ್ವಾ, ಇದನ್ನು ಮತ್ತೆ y ಅಂತ ತೊಗೊಬೇಕು. ನೀವು y ಅಂತ ತೊಗೊಂಡು secant inverse of minus 2ನ ನಾನು ಹೇಳ್ದಂಗೆ ಯು ಕ್ಯಾನ್ ಶಿಫ್ಟ್ ಇಟ್ ದಿಸ್ ಸೈಡ್. ಇಟ್ ಬಿಕಮ್ಸ್ ನಾವು ಇದನ್ನು ಶಿಫ್ಟ್ ಮಾಡಬೇಕು. ಇಟ್ ಬಿಕಮ್ secant y is equal to minus 2. ಸಿಂಪಲ್. ಇದು ಏನು ಸಿಂಪಲ್. secant y is equal to 2 ಅಂದರೆ ಯಾವಾಗ ಬರುತ್ತೆ, ಮೈನಸ್ secant of pi by 3 ಬರುತ್ತಲ್ವಾ 60 ಡಿಗ್ರಿಗೆ. ಮತ್ತು ಇದನ್ನೇನು ಬರೀಬೋದು, secant of pi minus pi by 3 ಅಂತ ಬರ್ಕೊಬೇಕು. ಸಿಂಪಲ್. ಅಂದರೆ ಸ್ಟೆಪ್ಸ್ ಬರೆಯೋಂಗಿದ್ರೆ. ಜಾಸ್ತಿ ಮಾರ್ಕ್ಸ್ ಇದ್ರೆ ಮಾತ್ರ ಸ್ಟೆಪ್ಸ್ ಬರೀರಿ. 1 ಮಾರ್ಕ್ 2 ಮಾರ್ಕ್ ಅಂದರೆ ಜಸ್ಟ್ ಕ್ವಿಕ್ಲಿ ಡೂ ಇಟ್ ಆಫ್. ಅರ್ಥ ಇದೆ ಕ್ಲಿಯರಾಗಿ. ಕಮಾನ್, ವಿಡಿಯೋ ಪಾಸ್ ಮಾಡೋಕ್ಕೂ ನೀವೇ ಮಾಡೋಕ್ಕೆ ಆನ್ಸರ್ ಇದಕ್ಕೆ. ನಾನು ಇನ್ನು ಸ್ಟ್ಯಾಂಡ್ ಡೈರೆಕ್ಟಾಗಿ ಮಾಡ್ಬೋದಾ, ಇಲ್ಲಿ ನೆಗೆಟಿವ್ ಸೈನ್ ಇಲ್ಲ. ಓ ಐ ಆಮ್ ವೆರಿ ಹ್ಯಾಪಿ. pi by 4. ನೆಕ್ಸ್ಟು ಕಾಸ್ಗೆ ಪೈ ಮೈನಸ್ ಬರೀಬೇಕು. ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಹಾಫ್. ಅರ್ಥ ಆಯ್ತಾ. ಅದಾದಮೇಲೆ ಪ್ಲಸ್ ಸೈನ್ ಬರೀಬೇಕಾ, ನೆಗೆಟಿವ್ ಡೈರೆಕ್ಟಾಗಿ ಸೈನ್ ಆಚೆ ತೊಗೊಬೋದು ನೆಗೆಟಿವ್ಗೆ. ಮೈನಸ್ ಸೈನ್ ಇನ್ವರ್ಸ್ ಆಫ್ ಹಾಫ್. ಸೊ ಸೈನ್ ಬಂದರೆ, ಕೊಸಿಕೆಂಟ್ ಬಂದರೆ, ಟ್ಯಾನ್ ಬಂದರೆ ಡೈರೆಕ್ಟಾಗಿ ತೊಗೊಬೋದು. ಬೇರೆ ಯಾವುದು ಬಂದಿಲ್ಲ ಅಂದರೆ ನೆಗೆಟಿವ್ಗೆ ಪೈ ಮೈನಸ್ ಬರೀಬೇಕಾಗುತ್ತೆ ಬೇರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗೆ. ಸೊ pi by 4 ಪ್ಲಸ್ ವಾಟ್ಸ್ ಆನ್ಸರ್ ನಾವು ಇಯರ್ ಇಸ್ ಕಾಸ್ ಇನ್ವರ್ಸ್ ಆಫ್ ಹಾಫ್. ಕಾಸ್ ಯಾವಾಗ ಹಾಫ್ ಆಗುತ್ತೆ, pi minus 3 ಅಲ್ವಾ 60 ಡಿಗ್ರಿಗೆ. ಕಾಸ್ 60 is half ಮೈನಸ್ ಇದೇನು ಬರುತ್ತೆ, ಸೈನ್ಸ್ ಆಫ್ pi by 3 ಅಲ್ವಾ, pi by 3. ಓಕೆ, ಸೈನ್ ಇನ್ವರ್ಸ್ ಆಫ್ ಹಾಫ್. ನೋ ಇದು pi by 3, pi by 6 ಇದು 60 ಅಲ್ವಾ. 60 ಅಂದರೆ pi by 6, pi by 6. pi by 4 ಪ್ಲಸ್ ಇದು 2 pi 3 pi minus pi, that is 2 pi by 3 minus pi by 6 ಇರುತ್ತೆ. ಇದು LCM into 2 ಇದನ್ನು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಸೊ pi by 4 ಪ್ಲಸ್ ನನಗೇನು ಬಂತ ಆನ್ಸರ್ ಇಲ್ಲಿ 2 pi, that is 4 pi by 6 plus pi by 6. ಸೊ pi by 4 ಮೈನಸ್ ಅಲ್ವಾ ಇದು, ಮೈನಸ್ pi by 6. ಸೊ ನಮಗೆ 3 pi by 6 ಬರುತ್ತೆ. 3 2s, so get like pi by 4 plus pi by 2 ಆನ್ಸರ್ 3 pi by 4 ಬರುತ್ತೆ. ಅರ್ಥ ಆಗಿದೆ ಕ್ಲಿಯರ್ ಆಗಿ. ವೆರಿ ಸಿಂಪಲ್ ಮಕ್ಕಳೇ. ಇಷ್ಟೇ ನೆನ್ಪಿಟ್ಕೊಬೇಕು ನೀವು. ಏನು ನೆನ್ಪಿಟ್ಕೊಬೇಕು, ಕಾಸು ಸಿಕೆಂಟು ಕಾಟು ಇವು ಬಂದರೆ ಪೈ ಮೈನಸ್ ಅದೇನು ವ್ಯಾಲ್ಯೂ ಬರುತ್ತೋ ಅದು ಬರೀಬೇಕು. ಬೇರೆದು ಸೈನು ಕೊಸಿಕೆಂಟು ಟ್ಯಾನ್ ಬಂದರೆ ನೆಗೆಟಿವ್ ಬಂದರೆ ಡೈರೆಕ್ಟ್ ಆಚೆ ನೆಗೆಟಿವ್ ಇಟ್ಕೊಂಡು ಬರೀಬೋದು. ಅರ್ಥ ಆಗಿದೆ ಕ್ಲಿಯರಾಗಿ. ದಿಸ್ ದ ಆನ್ಸರ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟು ಕಮ್ ಆನ್ ಗೆಟ್ ಆನ್ಸರ್ ಫಾರ್ ದಿಸ್. ನೀವೇ ಹೇಳಿ. ಮೈನಸ್ ಇದು
ವಿಡಿಯೋ ಪಾಸ್ ಮಾಡಿ ನೀವೇ ಐ ಥಿಂಕ್ ಈಗ ನಿಮ್ಮ ಮಾಡಲ್ ಪೇಪರ್ ಕೂಡ ಬಂದಿದೆ 1 ಮಾರ್ಕರ್ಗೆ. ಇವೆಲ್ಲ 1 ಮಾರ್ಕರ್ ಬರುತ್ತೆ. ಸೈನ್ ಇನ್ವರ್ಸ್ ಆಫ್ ಮೈನಸ್ ಆಫ್ ವ್ಯಾಲ್ಯೂ ಏನು ಮೈನಸ್ ಇದ್ದರೆ ನಾನು ಡೈರೆಕ್ಟ್ ಆಚೆ ತೊಗೊಬೋದಾ? ಮೈನಸ್ನ ತೊಗೊಬೋದು. ಹೌದು. 5/3 ಇಂಟು ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಹಾಫ್ ಬರುತ್ತೆ. ಸೈನ್ ಇನ್ವರ್ಸ್ ಆಫ್ ಹಾಫ್ ಎಷ್ಟು? 5/3 ಅಂದರೆ 60 ಡಿಗ್ರೀಸು, ಇದು 30 ಡಿಗ್ರೀಸು. 5/6 ಎಷ್ಟಾಗುತ್ತೆ? ಇದು 5/2 ಬರುತ್ತೆ, 90 ಡಿಗ್ರೀಸ್ ಅಲ್ವಾ? 30 ಎಷ್ಟು? ಇದು 5/3 ಅಂದರೆ 60 + 30 90. ಆ್ಯಂಡ್ ಆಸ್ಕಿಂಗ್ ದೇರ್ ಇಸ್ ಔಟ್ಸೈಡ್ ಸೈನ್, ನಾನು ಬರ್ದಿಲ್ಲ ಅಷ್ಟೇ. ಸೈನ್ ಅಗೇನ್ ಸೈನ್ ಅಗೇನ್ ಸೈನ್ ಅಗೇನ್ ಸೈನ್ 5/2. ದ ಆನ್ಸರ್ ಈಸ್ ವಾಟ್? ಬೇಸಿಕಲಿ 1. ಅರ್ಥ ಸಿಂಪಲ್ ಆಗಿ. ವೆರಿ ಸಿಂಪಲ್. ಐ ಥಿಂಕ್ ಇಟ್ ವಾಸ್ ಅ ಫಿಲ್ ದ ಬ್ಲ್ಯಾಂಕ್ ಕ್ವಶನ್. ಅಂದರೆ ಈ ಥರ ಕ್ವಶನ್ಸ್ ಕೊಟ್ಬಿಟ್ಟು ಫಿಲ್ ದ ಬ್ಲ್ಯಾಂಕಲ್ಲಿ ನಂಬರ್, ವಾಟ್ಸ್ ಅ ನಂಬರ್ ಗೋನ್ ಟು ಗೆಟ್, ಆ ಥರ ಕೊಟ್ಬಿಡ್ತಾರೆ. ಸಿಂಪಲ್ ಕ್ವಶನ್ಸ್ ಇರುತ್ತೆ. ಅರ್ಥ ಕ್ಲಿಯರಾಗಿ ರೇಂಜು ಡೊಮೇನು ಇದು ಅರ್ಥ ಮಾಡ್ಕೊಬೇಕು. ರೇಂಜು ಡೊಮೇನು ಈ ಥರ ಕ್ವಶನ್ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು. ಒಂದು ವೇಳೆ 2 ಮಾರ್ಕರ್ ಕೇಳಿದ ಸ್ಟೆಪ್ಸ್ ಬರೀರಿ, 2 ಮಾರ್ಕರ್ ಕೇಳಿಲ್ಲ ಅಂತೇಳಿ ಡೈರೆಕ್ಟಾಗಿ ಆನ್ಸರ್ಸ್ ಬರೀರಿ. ಓಕೆನಾ? ನೆಕ್ಸ್ಟ್ ಪ್ರಾಪರ್ಟೀಸ್. ಸಿ ಆ್ಯಕ್ಚುಲಿ ನಿಮ್ಮ ಆಸ್ ಪರ್ ದ ನ್ಯೂ ರ್ಯಾಷನಲೈಸ್ NCERT ಸಿಲೆಬಸ್ ದೇ ಹ್ಯಾವ್ ಡಿಲೀಟೆಡ್ ಲಾಟ್ ಆಫ್ ಪ್ರಾಪರ್ಟೀಸ್. ನಂಗೆ ಅರ್ಥ ಆಗ್ತದೆ ಯಾಕೆ ಡಿಲೀಟ್ ಮಾಡಿದೆ ಅಂದ್ಬಿಟ್ಟು. ಬಿಕಾಸ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡ್ರೆ ಇನ್ನೂ ಫಾಸ್ಟಾಗಿ ಆನ್ಸರ್ ಮಾಡ್ಬೋದು ನಾವು, ರಾದರ್ ದನ್ ಯೂಸಿಂಗ್ ಲಾಂಗರ್ ಸ್ಟೆಪ್ಸ್. ಬಟ್ ಎನಿವೇರ್ ಬಟ್ ನಿಮ್ಮ CETಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಮತ್ತೆ ಹೇಳ್ತಾ ಇದ್ದೀನಿ, even though properties are deleted doesn't you can do any question of inverse trigonometry without property also, but property saves your time. CET ಅಲ್ಲಿ time should be saved, right? ಅದರಿಂದ ಸೊ ನಾನು ಇಷ್ಟೇ ಹೇಳ್ಕೊಡ್ತೀನಿ ಪ್ರಾಪರ್ಟೀಸ್. ಬಟ್ ಇನ್ನೂ ಪ್ರಾಪರ್ಟೀಸ್ ಇದೆ, ಬಟ್ ದಿಸ್ ಇಸ್ ಸಫಿಷಿಯಂಟ್. ಈ ಆಲ್ರೆಡಿ ನಾನು ಹೇಳ್ಕೊಟ್ಟು ನಿಮ್ಗೆ ಎರಡು ಪ್ರಾಪರ್ಟಿ, ಕಾಸ್ ಸೆಕೆಂಡ್ ಕಾಟ್. ಸಿಂಪಲ್ ಮಕ್ಕಳೇ ಪ್ರಾಪರ್ಟಿ, ಅದು ಏನು ಪ್ರಾಪರ್ಟೀಸೇ ಅಲ್ಲ. ಅದು ಸೈನ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಎಕ್ಸ್ 90 ಡಿಗ್ರೀಸ್, ಅದೊಂದು ಪ್ರಾಪರ್ಟಿ. ಕಾಂಪ್ಲಿಮೆಂಟರಿ ಆ್ಯಂಗಲ್ಸು. ಅದಾದಮೇಲೆ ನಮ್ಮ ಟ್ರಿಗ್ನೋಮೆಟ್ರಿ ಫಾರ್ಮ್ಸ್ ಗೊತ್ತಲ್ವ? tan 2 θ sin 2 θ cos 2 θ, ಅದರದೇ ಪ್ರಾಪರ್ಟೀಸ್. 2 sin ಆಫ್ ಎಕ್ಸ್ 2 cos ಆಫ್ ಎಕ್ಸ್ 2 tan ಆಫ್ ಎಕ್ಸ್ ಅಂತ. ಸೊ ನಿಮಗೆ ಟ್ರಿಗ್ನೋಮೆಟ್ರಿ ಗೊತ್ತಿದ್ರೆ ಫಾರ್ಮುಲಾಸು, ಅದ್ರ ಮೇಲೆ ಕ್ವಶನ್ ಬರುತ್ತೆ ಅಂದರೆ ಇದ್ರ ಮೇಲೆ ಕ್ವಶನ್ ಮಾಡ್ಬೋದು. ಬಟ್ ನೀವು ಬೋರ್ಡ್ ಎಕ್ಸಾಮ್ ಬರುತ್ತಲ್ಲ, ಕೆಡ್ಸ್ಕೊಂಬೇಡಿ. ಇನ್ನೊಂದು ಸೈನ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್ ಅಂತ ಹೇಳಿ ನಾವು ಎಕ್ಸ್ ಅಂತ ಕ್ಯಾನ್ಸಲ್ ಅಂತ ಅನ್ಕೊಂಡು ನೀವು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮಾಡಿ ಎಕ್ಸ್ ಬರಿಬೋದು ನಾವು. ಅದೇ ರೀತಿ ಸೈನ್ ಆಫ್ ಟ್ಯಾನ್ ಆಫ್ ಎಕ್ಸ್, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ರೆಸಿಪ್ರೋಕಲ್ ಅಲ್ವಾ ಅದು? ನೀವು ಫಸ್ಟು ಸೈನ್ ಇನ್ವರ್ಸ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ, ಮತ್ತು ಸೈನ್ ಇದೆ, ಎರಡು ಇನ್ವರ್ಸ್ ಎರಡು ಹೋಯ್ತು ಮಾಡಿ ಎಕ್ಸ್ ಇದ್ದಂಗೆ ಅಷ್ಟೇ. ಸೊ ದಿಸ್ ಇಸ್ ಪಾಸಿಬಲ್ ಓನ್ಲಿ ವೆನ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ದ ಪರ್ಟಿಕ್ಯುಲರ್ ವ್ಯಾಲ್ಯೂಸ್. ಅಂದರೆ ನಿಮ್ಗೆ ಅಲ್ಲಿ ಏನು ರೇಂಜ್ ಅದು ಪ್ರಿನ್ಸಿಪಲ್ ಬ್ರಾಂಚ್ ಎಲ್ಲ ಅದಕ್ಕೆ ಬಿಲಾಂಗ್ ಆಗಿರಬೇಕು. ಅರ್ಥ ಇಲ್ಲ ಅಂತೇಳಿ ಕಾನ್ ಡೈರೆಕ್ಟ್ಲಿ ಕ್ಯಾನ್ಸಲ್ ಲೈಕ್ ದ್ಯಾಟ್. ಈ ಥರ ಒಂದು ಕ್ವಶನ್ ಕೂಡ ಎಕ್ಸಾಮಲ್ಲಿ ಬಂದಿದೆ. ಲೆಟ್ಸ್ ಟೇಕ್ ದಿಸ್ ಕ್ವಶನ್ ಫಾರ್ ಎಕ್ಸಾಂಪಲ್. ಓಕೆ, ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಬಿಫೋರ್ ಐ ಗೋ ಟು ದ ನಿಮಗೆ ಪ್ರೂವಿಂಗ್ ಕ್ವಶನ್ ಬರುತ್ತೆ. 3 ಮಾರ್ಕ್ ತುಂಬ ಸತಿ ಕೇಳ್ತಾರೆ ಪ್ರೂವಿಂಗ್ ಕ್ವಶನ್ಸ್. ಸಿಂಪ್ಲಿಫೈ, ಪ್ರೂವ್ ಇಟ್. ಇನ್ನೊಂದು ಹೇಳಬೇಕಂದ್ರೆ ಇದೇ ಟಾಪಿಕ್ನ ನಿಮ್ಮ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ. ಅಂದರೆ ನಾರ್ಮಲ್ ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿನೇ ಮಾಡಬೇಕು 95% ಆಫ್ ದ ಕ್ವಶನ್. ಲಾಸ್ಟ್ ಒಂದು 5% 10% ಮಾತ್ರ ಒಂದು ಡಿಫ್ರೆನ್ಸಿಯೇಷನ್ ಫಾರ್ಮುಲಾ, ಡಿಫ್ರೆನ್ಸಿಯೇಷನ್ ಸೈನ್ ಆಫ್ ಎಕ್ಸ್ ಫಾರ್ಮುಲಾ ಹಾಕಿದ್ರೆ ಮುಗೀತು. ಸೈನ್ ಆಫ್ ಎಕ್ಸ್ 1/1 + x², ಸೈನ್ ಆಫ್ ಎಕ್ಸ್ 1/√√x²-1. ಈ ಥರ ಸಿಂಪಲ್ ಕ್ವಶನ್ ಬರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಈಗ ಸೊ ಸೈನ್ ಇದು ಏನಂದರೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. sin² + cos² = 1 ಅಲ್ವಾ? ಸೊ ಈ ಥರ ಯಾವುದೇ ಕ್ವಶನ್ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಶಿಫ್ಟ್ ಮಾಡ್ತೀನಿ ಈ ಕಡೆ, ಸೊ 1 - cos², ಆರ್ ಇದನ್ನು ಶಿಫ್ಟ್ ಮಾಡ್ತೀನಿ 1 - sin². ಸೊ ನಿಮ್ಗೆ ಯಾವುದಾದ್ರೂ ಪ್ರೂಫಲ್ಲಿ 1 - x² ಇದ್ದರೆ ಎಕ್ಸ್ ಪ್ಲೇಸಲ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ sin θ ಆರ್ cos θ. a² - x² ಇದ್ದರೆ ಎಕ್ಸ್ ಪ್ಲೇಸಲ್ಲಿ a sin θ ಆರ್ a cos θ ಸಬ್ಸ್ಟಿಟ್ಯೂಟ್ ಮಾಡೋದು. ಏನಕ್ಕೆ ಸರ್? ಬಿಕಾಸ್ a² ಇಲ್ಲಿ a ಮಾಡಿದಾಗ ಇದು a² ಆಗುತ್ತೆ, a² sin² θ ಆಗುತ್ತೆ. ನಾನು a² ಕಾಮನ್ ತೊಗೊಂಡು ಐ ವಿಲ್ ಗೆಟ್ ದ ಫಾರ್ಮುಲಾ. ನಮ್ಮ ಇಂಟೆನ್ಷನ್ ಏನಂದರೆ ಯು ಹ್ಯಾವ್ ಟು ಗೆಟ್ ದ ಫಾರ್ಮುಲಾ ಲೈಕ್ ದಿಸ್ 1 - sin², 1 - cos². ಇದು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಅದೇ ರೀತಿ 1 + x², ಇದಕ್ಕೆ ಅಂತಲ್ಲ, ಈ ಚಾಪ್ಟರ್ಗೆ ಅಂತಲ್ಲ ಮಕ್ಕಳೇ, ಈವನ್ ಫಾರ್ ಕಂಟಿನ್ಯೂಟಿ, ಈವನ್ ಫಾರ್ CET ಯಾವುದೇ ಕ್ವಶನ್ ಬಂದ್ರೂ ಈ ಥರ ಯಾವುದೇ ಒಂದು ಫಾರ್ಮೆಟ್ ಈ ಥರ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬಂದರೆ, ನಿಮ್ಮ ಇಂಟಿಗ್ರೇಷನಲ್ಲಿ ಕೂಡ ಯೂಸ್ ಮಾಡ್ತೀವಿ ಇದನ್ನು. ಇಂಟಿಗ್ರೇಷನ್ ಆಫ್ 1/√a² - x², ನೆನಪಿದೆಯಾ ಫಾರ್ಮುಲಾ? 5 ಮಾರ್ಕ್ ಇಂಪಾರ್ಟೆಂಟ್ ಡೆರಿವೇಷನ್ ಆಲ್ರೆಡಿ ಮಾಡಿ ನಿಮಗೆ, ಅದರಲ್ಲೂ ಇದನ್ನೇ ಯೂಸ್ ಮಾಡ್ತೀವಿ. ಸೊ ಇಟ್ಸ್ ನಾಟ್ ಓನ್ಲಿ ದಿಸ್ ಚಾಪ್ಟರ್, ಎಲ್ಲೇ ಈ ಥರ ಬಂದರೂ ಇದನ್ನು ಯೂಸ್ ಮಾಡಬೇಕು ನಾವು. 1 + x² ಅಂತ ಹೇಳಿದ್ರೆ ಬಿಕಾಸ್ ಫಾರ್ಮುಲಾ ನೋಡಿ, 1 + tan², 1 + cot². ಇಫ್ ಯು ಹ್ಯಾವ್ 1 + x², x ಕ್ಯಾನ್ ಬಿ tan ಆರ್ cot. a² + x², a tan a cot θ. ಇದನ್ನು ಶಿಫ್ಟ್ ಮಾಡಿ ಈ ಕಡೆ. ಇಫ್ ಯು ಶಿಫ್ಟ್ ಲೈಕ್ ದಿಸ್, secant² - 1 ಆ್ಯಂಡ್ ಆರ್ 1 - cosecant², 1 - cosecant² - 1. ವೆರಿ ಬ್ಯೂಟಿಫುಲ್. ಇದರಲ್ಲಿ ಎಂತೆಂಥ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಅಂದರೆ ಸಿಂಪಲ್ ಕ್ವಶನ್ಸಲ್ಲಿ secant² - 1 ಇಸ್ tan². ಅಂದರೆ ಈ ಥರ x² - 1 ಇದ್ದರೆ ಎಕ್ಸ್ ಕ್ಯಾನ್ ಬಿ ಸೆಕೆಂಡ್ ಆರ್ ಕೊಸೆಕೆಂಟ್, x² - a² ಇದ್ದರೆ ಎಕ್ಸ್ ಕ್ಯಾನ್ ಬಿ a ಸೆಕೆಂಡ್ ಆರ್ a ಕೊಸೆಕೆಂಟ್. ನೆನ್ಪಿಟ್ಕೊಳ್ಳಿ. ಸಖತ್ ಬ್ಯೂಟಿಫುಲ್ ಕ್ವಶನ್ಸ್ ಇದೆ. ನಾನು ಐ ಡೋಂಟ್ ಟೆಲ್ ಯು, ಇದರಲ್ಲಿ ಇನ್ನೂ ಬ್ಯೂಟಿಫುಲ್ ಕ್ವಶನ್ ಬರುತ್ತೆ. ದೇ ವಿಲ್ ಗಿವ್ ಯು
secant theta plus tan theta. They'll ask you secant theta minus tan theta 1 by m, or they will ask you to find the value of sin theta or cos theta. They're very beautiful questions. Let's not to go too much. ನನಗೆ ಇಷ್ಟೇ ನೀವು ನೆನಪಿರಬೇಕು. ಐ ವಾಂಟ್ ಯು ಟು ನೋ ದೀಸ್ ಥಿಂಗ್ಸ್. ಇದು ಈ ಚಾಪ್ಟರ್ಗೆ ಅಂತಲ್ಲ, ಇದು ಇಂಟಿಗ್ರೇಷನ್ಗೆ, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಅದು ಬಿಟ್ಟು ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್, ಇದು ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಮಕ್ಕಳೇ. ಸೊ ದಯವಿಟ್ಟು ಎಲ್ಲ ಫಾರ್ಮುಲಾಸ್ ನೆನಪಿರಬೇಕು. ಇದು ನನ್ನ ಸಿ ಇ ಟಿ ನೋಟ್ಸು. ಸೊ ವಾಟ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ನಾನು ಪ್ರಿಪೇರ್ ಮಾಡಿದೆನಲ್ಲ, ಸೊ ಎವ್ರಿ ಲೆಕ್ಚರ್ಸ್ ನಾನೇ ನೋಟ್ಸ್ ಬರೆದು ಕೊಡ್ತೀನಿ ಆ್ಯಕ್ಚುಲಿ ಮಕ್ಕಳಿಗೆ ಈ ರೀತಿ. ಸೊ ಸೈನ್ ಟು ಟೀಟಾ ಬೇಸಿಕಲಿ ದಿಸ್ ಅ ಫಾರ್ಮುಲಾಸ್. ಇವೆಲ್ಲ ಫಾರ್ಮುಲಾಸ್ ನೆನಪಿರಬೇಕು. ಈ ಚಾಪ್ಟರ್ ಅಂತಲ್ಲ, ಎಲ್ಲ ಚಾಪ್ಟರ್ಗೂ ಇಂಪಾರ್ಟೆಂಟ್. ಎಲ್ಲ ಚಾಪ್ಟರ್ ನಾನು ಎಷ್ಟು ಸತಿ ನೀವು ನನ್ನ ಲೆಕ್ಚರ್ಸ್ ನೋಡ್ತಾ ನಿಮ್ಗೆ ಗೊತ್ತಿರುತ್ತೆ, ಹಾಫ್ ಆ್ಯಂಗಲ್ ಅಂತ ಹೇಳ್ತಾನೆ ಇರ್ತೀನಿ. ಸೊ ಸೈನ್ ಟು ಟೀಟಾ ಇಸ್ ಅ ಫಾರ್ಮುಲಾ, ಕಾಸ್ ಟು ಟೀಟಾ ಇಸ್ ಅ ಫಾರ್ಮುಲಾ. ಇದನ್ನು ಈ ರೀತಿ ಬರಿಬೋದು ನಾವು. ವಿ ಕಾಲ್ ಪವರ್ ರೆಡ್ಯೂಸಿಂಗ್ ಫಾರ್ಮುಲಾಸ್. ಇದೇ ಫಾರ್ಮುಲಾಸ್ನ ಕನ್ವರ್ಟ್ ಮಾಡ್ತೀವಿ. ಅಂದರೆ ಕಾಸ್ ಸ್ಕ್ವೇರ್ ಟೀಟಾ ಬೇಕಂದ್ರೆ ನಿಮಗೆ 1 ಆ ಕಡೆ ಶಿಫ್ಟ್ ಮಾಡಿದ್ರೆ 1 ಪ್ಲಸ್ ಕಾಸ್ ಟು ಟೀಟಾ ಬೈ 2, 1 ಪ್ಲಸ್ ಕಾಸ್ ಟೀಟಾ ಬೈ 2, 1 ಮೈನಸ್ ಕಾಸ್ ಟೀಟಾ ಬೈ 2, ಟ್ಯಾನ್ ಸ್ಕ್ವೇರ್ ದಿಸ್ ಫಾರ್ಮುಲಾ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ದಯವಿಟ್ಟು ವಿತೌಟ್ ದಿಸ್ ಫಾರ್ಮುಲಾಸ್, ಈ ಫಾರ್ಮುಲಾಸ್ ತಲೆಯಲ್ಲಿ ಇಲ್ದಿರ ಮುಂದೆ ಏನು ನೀವು ಮಾಡಬಾರ್ದು. ಏಕೆ ಬ್ರೇಕ್ ಫಾರ್ಮುಲಾಸ್ ಎಲ್ಲ ನಾನು ಮತ್ತೆ ಹೇಳ್ತೀನಿ. ಒಂದು ಫಾರ್ಮುಲಾಸ್ ಎಲ್ಲ ನೋಡಿ, ಟ್ರೈ ರೈಟಿಂಗ್ ವಿತೌಟ್ ಸೀಯಿಂಗ್ ಒನ್ಸ್. ಎಂತಕ್ಕೆ ಸರ್ ಈ ಚಾಪ್ಟರ್ಗೆ ಬೇಕಾ? ಇಲ್ಲ, ಎಲ್ಲ ಚಾಪ್ಟರ್ ಯೂಸ್ ಮಾಡ್ತೀವಿ. ವಿತೌಟ್ ದಿಸ್ ಯು ಕಾಂಟ್ ಸಾಲ್ವ್. 100% ವಿಲ್ ಬಿ 1 or 2 questions in CET also based on this formulas. ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ನೆನಪಿರಲೇಬೇಕು, ಪವರ್ ರೆಡ್ಯೂಸಿಂಗ್ ಫಾರ್ಮುಲಾಸ್. ಅರ್ಥ ಆಯ್ತಾ? ಇಫ್ ಯು ನೋ ದಿಸ್, ಲೆಟ್ಸ್ ಗೋ ಫಾರ್ ದಿಸ್ ಕ್ವಶನ್. ನಾನು ಈಗ ತಾನೇ ಹೇಳಿದೆ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಸೈನ್. ಈಗ ಫಾರ್ ಎಕ್ಸಾಂಪಲ್ ಓನ್ಲಿ ಇಫ್ ದಿಸ್ ವ್ಯಾಲ್ಯೂಸ್ ಬಿಲಾಂಗ್ಸ್ ಟು ದ ಪರ್ಟಿಕ್ಯುಲರ್ ಅಂದರೆ ನಾನೀಗ ಐ ನೀಡ್ ಟು ಗೆಟ್ ವ್ಯಾಲ್ಯೂ ಫ್ರಮ್ -π/2 ಇಂದ ನನಗೆ π/2 ವ್ಯಾಲ್ಯೂ ಸಿಗಬೇಕು ನನಗೆ. ಬಟ್ ನಾನು ಕ್ಯಾನ್ಸಲ್ ಮಾಡೋಂಗಲಿ 2π/3 ಸಿಗ್ತಾ ಇದೆ. ಸೊ ದಟ್ ಈಸ್ ನಾಟ್ ಬಿಲಾಂಗ್ಸ್ ಟು ದಿಸ್. ಯು ಕಾಂಟ್ ಕ್ಯಾನ್ಸಲ್ ಲೈಕ್ ದಿಸ್. ಸಿಂಪಲ್ ಆಯಿತಾ? ಈಗೇನು ಮಾಡೋಕೆ ನಾವೀಗ ಸಿಂಪಲ್ ಆಗಿ, ವೆರಿ ಸಿಂಪಲ್ ಮಕ್ಕಳು. ಸೈನ್ ಇನ್ವರ್ಸ್ ಆಫ್, ನಾನು ಸೈನ್ ಬರೀತೀನಿ. ಆಲ್ವೇಸ್ ಯು ಕ್ಯಾನ್ ರೈಟ್ ದಿಸ್ ಆಸ್ π - π/3. ಯಾಕೆ? ಬಿಕಾಸ್ ಇಟ್ ವಿಲ್ ಕಮ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಸ್ ಈಸ್ ಎ ಪಾಸಿಟಿವ್ ವ್ಯಾಲ್ಯೂ. ಸೊ ಐ ಕ್ಯಾನ್ ರೈಟ್ ಸೈನ್ π - π/3. ಸೊ ಈಗೇನು ಮಾಡೋದು ನಾವೀಗ? ಸೊ ಐ ಕ್ಯಾನ್ ಈಸಿಲಿ ಕ್ಯಾನ್ಸಲ್ ಸೈನ್ ಆ್ಯಂಡ್ ಸೈನ್. ಐ ಆಮ್ ಗೋನ್ ಟು ಗೆಟ್ ನೌ ಸೈನ್ ಆಫ್ ವಾಟ್ ಆರ್ ದೇ ಗೋನ್ ಟು ಗೆಟ್ ನೌ π - π/3 ಬರುತ್ತೆ. ಸೊ ಆನ್ಸರ್ ಈಸ್ ಬೇಸಿಕಲಿ ಏನಾಗುತ್ತೆ? ಬೇಸಿಕಲಿ ಸೈನ್ π - π/3 ಏನಾಗುತ್ತೆ ನಿಮಗೆ? ಸೈನ್ π/3 ಬರುತ್ತೆ. ಸೈನ್ π/3 ದಟ್ ಇಸ್ ಔಟ್ಸೈಡ್ ಇಸ್ ಸೈನ್ ಇನ್ವರ್ಸ್. ಈಗ ಸೈನ್ ಹೋಯಿತು ಬಿಕಾಸ್ π/3 ಇಸ್ ಬಿಲಾಂಗ್ಸ್ ಟು -π/2 ಪ್ಲಸ್ π/2. ಸೈನ್ ಕ್ಯಾನ್ಸಲ್ ಆಯಿತು, ಆನ್ಸರ್ ಬಂದು π/3. ಇಷ್ಟೇ. ಮೋಸ್ಟ್ಲಿ ಇದೊಂದು ಕ್ವಶನ್ ಇದೆ. ಇನ್ನೂ ನಿಮ್ಮ ಎಕ್ಸಾಂಪಲಲ್ಲಿ ಇನ್ನೊಂದು ಕ್ವಶನ್ ಐ ಥಿಂಕ್ 2π/5 ಏನೋ ಇದೆ, ಅದನ್ನೊಂದು ನೋಡ್ಕೊಂಡ್ರೆ ಸಾಕು. ಐ ಥಿಂಕ್ 2π/5 ಅವ್ರು ನಂಗೆ ನೆನಪಿಲ್ಲ, 2π ಸಮಥಿಂಗ್ ಲೈಕ್ ದ್ಯಾಟ್. ಎರಡೇ ಕ್ವಶನ್ ಇರೋದು. ಸೊ ವೆನ್ ಎವರ್ ಯು ವಾಂಟ್ ಟು ಕ್ವಶನ್ ಕಮ್ಸ್ ಲೈಕ್ ದಿಸ್, ಡೋಂಟ್ ಡೈರೆಕ್ಟ್ಲಿ ಕ್ಯಾನ್ಸಲ್ ರೈಟ್ 2π/3. ಇಟ್ ಇಸ್ π - 2π, π - π/3. ಅರ್ಥ ಆಯ್ತಾ? ಆನ್ಸರ್ ಇಸ್ ಬಂದು π/3. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಈ ಥರ ಕ್ವಶನ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಜಾಸ್ತಿ ಬರುತ್ತೆ. ಈ ಥರ ಅಂದರೆ ಲೈಕ್ ದಿಸ್ ಆಸ್ಕ್ ಯು ಟು ಸಿಂಪ್ಲಿಫೈ ಆರ್ ಪ್ರೂವ್ ಮಾಡೋದು. ನಾವು ಇಲ್ಲಿವರೆಗೂ ಏನು ಓದಿದ್ದು ಅವೆಲ್ಲ ಜಸ್ಟ್ ನಾರ್ಮಲಿ 1 ಮಾರ್ಕರ್ಸ್. ಈವನ್ ದೇ ಕ್ಯಾನ್ ಕನ್ವರ್ಟ್ ದಟ್ ಇನ್ 2 ಮಾರ್ಕರ್ಸ್ ಆಲ್ಸೋ. ಬಟ್ ಇದು ಫಿಕ್ಸ್ಡ್, ಇದು 2 ಮಾರ್ಕರ್ ಇಲ್ಲ 3 ಮಾರ್ಕರ್ ಬಂದೇ ಬರುತ್ತೆ, 1 ಮಾರ್ಕರ್ ಬರೋದು ಯೂಶಲಿ. ಇದು ಸಿಂಪಲ್ ಕ್ವಶನಾ ನೋಡಿ, ವೆರಿ ಸಿಂಪಲ್. ಸೊ ಐ ಹ್ಯಾವ್ ಟು, ನೀವೇ ಯೋಚನೆ ಮಾಡಿ. ಈಗ 1 - x² ಏನು ಮಾಡೋದು ನಾವೀಗ? ಎಕ್ಸ್ ಅನ್ನೋದು ಸೈನ್ ಇರ್ಬೋದು, ಕಾಸ್ ಇರ್ಬೋದು. ನಾನು ಪ್ರಾಪರ್ಟಿ ಹೇಳ್ಕೊಟ್ಟೆ ನಿಮಗೆ ಇಲ್ಲಿ ನೋಡಿ. ಇಲ್ಲಿ ಐ ಹ್ಯಾವ್ ಥಾಟ್ ಯು ಹಿಯರ್, ಲುಕ್ ಎಟ್ ಯು ವೆರ್ ಇಸ್ ದಟ್ ವೆಂಟ್. 1 - x² ಇದ್ದರೆ ಎಕ್ಸ್ ಬಂದು ಸೈನ್ ಇಲ್ಲ ಕಾಸ್ ಇರಬೇಕು. ಇಲ್ಲಿ ಏನು ಮಾಡೋಕ್ಕೆ? ಈಗ ನಾವೀಗ ಎಕ್ಸ್ ಬಂದು ಇಲ್ಲಿ ಸೈನ್ ಇರಬೇಕು, ಕಾಸ್ ಇರಬೇಕು. ನಾನು ಯಾಕೆ ಕಾಸ್ ತೊಗೊಬೇಕು? ಈಗ ಆನ್ಸರಲ್ಲಿ 2 ಸೈನ್ ಇನ್ವರ್ಸ್ ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ಐ ಹ್ಯಾವ್ ಟು ಗೆಟ್ ಆನ್ಸರ್ ಎಸ್ 2 ಸೈನ್ ಇನ್ವರ್ಸ್. ದಟ್ ಮೀನ್ಸ್ ಐ ಹ್ಯಾವ್ ಟು ಚೂಸ್ ಎಕ್ಸ್ ಎಸ್ ಸೈನ್ ಥೀಟಾ. ಸೊ ದಟ್ ಥೀಟಾ ಬಿಕಮ್ಸ್ ವಾಟ್? ಸೈನ್ ಇನ್ವರ್ಸ್ ಆಫ್ ಎಕ್ಸ್. ನಂಗೆ ಇಲ್ಲಿ ಸಿನ್ಸ್ ಐ ವಾಂಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ದೇರ್ಫೋರ್ ಐ ಆಮ್ ಟೇಕಿಂಗ್ ಲೈಕ್ ದಿಸ್. ಇದೇ ಕ್ವಶನ್ ನಿಮ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದಿದೆ. ಪ್ರೂವ್ 2 ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಕೇಳ್ತಾರೆ. ಏನು ಮಾಡಿಸ್ಬೇಕಾಗಿಲ್ಲ. ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ತಗೊಳ್ಳಿ, ಏನು ಚೇಂಜಸ್ ಆಗೋದಿಲ್ಲ. ಯು ವಿಲ್ ಗೆಟ್ ಸೇಮ್ ಆನ್ಸರ್. ಲೆಟ್ಸ್ ಡೂ ದಿಸ್ ಒನ್. ನೆಕ್ಸ್ಟ್ ಲೆಟ್ ಮಿ ಟೇಕ್ ಮೈ LHS, ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಸೊ ವಾಟ್ ಇಸ್ ಮೈ LHS ಇಸ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 - x². ಅರ್ಥ ಆಯ್ತಾ? ಇದಕ್ಕೆ ಏನು ಮಾಡ್ತೀನಿ ನಾನೀಗ? ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೈನ್ ಇನ್ವರ್ಸ್ ಆಫ್ 2 ಸೈನ್ ಥೀಟಾ ಇಂಟು ರೂಟ್ ಆಫ್, ಸ್ಟೆಪ್ಸ್ ತೋರಿಸಿ, ಯಾಕೆಂದರೆ ಇದು ಯೂಶಲಿ 2 ಮಾರ್ಕರ್ಗೆ 3 ಮಾರ್ಕರ್ ಕೇಳ್ತಾರೆ. ಸ್ಟೆಪ್ಸ್ ತೋರಿಸ್ಬೇಕು ನೀವು. ಸೈನ್ ಇನ್ವರ್ಸ್ ಆಫ್ 2 ಸೈನ್ ಥೀಟಾ. ವಾಟ್ ಈಸ್ 1 - sin² is cos² theta, ರೂಟ್ ಆಫ್ cos² theta. ವಾಟ್ ಈಸ್ ರೂಟ್ ಆಫ್ cos² theta? cos theta. ಸೈನ್ ಇನ್ವರ್ಸ್ ಆಫ್ 2 ಸೈನ್ ಥೀಟಾ ಆ್ಯಂಡ್ ಕಾಸ್ ಥೀಟಾ ಬರುತ್ತೆ. ನಿಮ್ಗೆ ಇಲ್ಲೇನು ಬರುತ್ತೆ? ಸೈನ್ ಇನ್ವರ್ಸ್ ಆಫ್ ಸೈನ್ 2 ಸೈನ್ ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ ಆನ್ಸರ್ ಇಸ್ 2 theta. ವಾಟ್ ಈಸ್ ಮೈ ಥೀಟಾ ಇನ್ ದಿಸ್ ಕೇಸ್?
because I know theta is 2. This is theta is sin inverse of x. ಅರ್ಥ ಆಯ್ತಾ? ಇದೇ ಕ್ವಶನ್ ಏನಾದರೂ ಒಂದು ಕಾಸ್ ಅಂತ ಇದ್ದಿದ್ರೆ ಏನು ಚೇಂಜಸ್ ಇಲ್ಲ. 2 cos theta 1 minus cos square sin square. ನಿಮಗೆ 2 cos theta sin theta ಬರ್ತಾ ಇತ್ತು. So it doesn't matter, both are same only, 2 sin theta cos theta or 2 cos theta sin theta, both are sin theta only. You will anyway get 2 theta only. In that case theta will become cos inverse of x. ಆ ರೀತಿ ಕೊಟ್ಟರು you just take x is equal to cos 2 theta, that's enough. Next, how to get this answer for this? It's very simple. Actually the property ಇದೆ ಮಕ್ಕಳೇ, you can use a property and get it. There's a property 2 tan inverse of x is nothing but property that tan inverse of x is nothing but tan inverse of 2x divided by 1 minus x square. ಈ ಪ್ರಾಪರ್ಟಿ ಯೂಸ್ ಮಾಡಿ ಎಷ್ಟೊತ್ತು sin tan ಕನ್ವರ್ಟ್ ಮಾಡ್ಕೊಳ್ಳಿ, you'll get the answer. ಬಟ್ ಇಲ್ಲಿ ನಾವು ಪ್ರಾಪರ್ಟಿ ಡಿಲೀಟ್ ಆಗಿದೆ ಅಂತ ಹೇಳಿದೆ ಬೋರ್ಡ್ ಎಕ್ಸಾಮಲ್ಲಿ, and this question also asked in your model paper. So we will not use a property, we'll get the answer without using the property. Okay, fine. Let us take this value as, because I have to take my LHS, I have to get this. So I have 2 sin inverse of ಅಂತ 3/5 ಇದೆ. ನಾನೇನು ಮಾಡ್ತೀನಿ, ಈ sin inverse of 3/5ನ tan ಕನ್ವರ್ಟ್ ಮಾಡೋಕ್ಕಲ್ವಾ, that let us take that as equal to something theta ಅಂತ ತಗೋಣ. ಹಾಗೇನು ಇಲ್ಲಿ ಶಿಫ್ಟ್ ಏನಾಗುತ್ತೆ, ಇಲ್ಲಿ 3/5 is equal to sin theta ಅಂತ ಹೇಳ್ತೀವಿ. ಸೊ ಇದು ಇಲ್ಲೇ ಅಂತಲ್ಲ, ನಾವು ಎಷ್ಟೊಂದು ಕಡೆ ಎಷ್ಟೊಂದು ಕ್ವಶನ್ಸಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ನಿಮಗೆ 1 ಟ್ರಿಗ್ನೋಮೆಟ್ರಿ ರೇಷಿಯೋ ಕೊಟ್ಟಿದ್ರೆ ಈ ಬೇರೆ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಫೈಂಡ್ ಮಾಡೋಕ್ಕಂತ ಹೇಳಿ ಸಿಂಪಲ್ ಮೆಥಡು, ಟ್ರಯಾಂಗಲ್ ಮೆಥಡು, ಸಿಂಪಲ್. sin theta ಅಂತ ಹೇಳಿದ್ರೆ ಆಪೋಸಿಟ್ ಅಲ್ವಾ, ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಅದಾದಮೇಲೆ ನೆಕ್ಸ್ಟು 4 ಪೈಥಾಗೋರಸ್ ಟ್ರಿಪ್ಲೆಟ್ಸ್, 4 square plus 3 square is 5 square ಅಲ್ವಾ, 4 square is 16, 3 square is 9 is equal to 5 square 25. ಸಿಂಪಲ್ ಆಗಿ ಹೇಳ್ತೀನಿ. ಇಷ್ಟು ಬಂತಾ? ಈಗ ಇದರಲ್ಲಿ ಕ್ಯಾನ್ ಐ ಫೈಂಡ್ ದ ವ್ಯಾಲ್ಯೂ ಆಫ್ tan theta? ವಾಟ್ ಇಸ್ ಮೈ tan theta will be equal to 3 divided by 4 ಅಂತ ನನಗೆ ಬಂತು tan theta. ಬಟ್ ನಾನೇನು ಫೈಂಡ್ ಮಾಡಬೇಕು, ನನಗೆ ಈ ಥರ ಬೇಕು, ನನಗೆ 2 ಬರಬೇಕಲ್ಲಿ. ಐ ವಿಲ್ ಫೈಂಡ್ 2 tan theta. ಸೊ ವಾಟ್ ಈಸ್ 2 tan theta ಫಾರ್ಮುಲಾ? 2 tan theta is nothing but tan 2 theta, tan 2 theta ಏನಾಗುತ್ತೆ ಫಾರ್ಮುಲಾ, ನನಗೆ 2 tan theta divided by 1 minus tan square theta ಬರುತ್ತೆ. ನಾನೇನು ಮಾಡ್ತೀನಿ ಈಗ, ಐ ಹ್ಯಾವ್ ಟು ಫೈಂಡ್ tan 2 theta. ಲೆಟ್ಸ್ ಫೈಂಡ್ tan 2 theta as it is. So 2 into tan theta is 3/4 divided by 1 minus 3/4 the whole square. ಏನಾಗುತ್ತೆ, 2 into 3/4 ಬರುತ್ತೆ, that is 6/4. 6/4 ಇಲ್ಲೇನಾಗುತ್ತೆ 1 divided by 9 divided by 16 ಬರುತ್ತೆ. ಸೊ 6/4, 16 minus 9 is 7 ಅಲ್ವಾ, 7. ಯಾ, 6/4 divided by 9 by ಏನಲ್ಲ 16 ಬರುತ್ತೆ ಇಲ್ಲಿ, 16 minus 9 7 ಅಲ್ವಾ, 7 by ಏನು ಬರುತ್ತೆ, 6/4 divided by 16 minus 9 that is 7, 7 by 16 ಬರುತ್ತೆ. 6/4 into reciprocal that is 16 by 7 ಬರುತ್ತೆ. 4 4 16, 4 24, 24/7. ಗೆಟಿಂಗ್ ದಟ್. ಇಲ್ಲಿ ಮುಗ್ದಿಲ್ಲ ಇನ್ನು. ಸೊ ನನಗೇನು ಬಂದಲ್ಲಿ, ನನಗೆ tan 2 theta ಬಂದು ನನಗೆ 24/7 ಬಂತು. ಟ್ಯಾನ್ ಈ ಕಡೆ ಶಿಫ್ಟ್ ಮಾಡಿ ಇಲ್ಲಿ. ಸೊ 2 theta ಬಂದು ನನಗೆ tan inverse of 24/7 ಬಂತು. theta ಏನಾಗುತ್ತೆ ನನಗೆ ಈಗ ಅಲ್ಲಿ, ವಾಟ್ ಇಸ್ ಮೈ theta in this case? I have taken theta only as what? Theta is this much alva. So now what is my answer is 2 into sin inverse of 3/5. I got that as tan inverse of 24/7. ಈ ಥರ ನಾನು ಹೇಳಿಲ್ವಾ, ಆ್ಯಕ್ಚುಲಿ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು 2 ಸ್ಟೆಪ್ಲ ಮಾಡ್ಬೋದು ಇದನ್ನು. ಈಗ ಪ್ರಾಪರ್ಟಿ ಇಲ್ವಲ್ಲ, ಅದನ್ನು ಈ ರೀತಿ ಮಾಡ್ಕೊಬೇಕು. ಸೊ ದೇರ್ ಇಸ್ ನಥಿಂಗ್ ಮಕ್ಕಳೇ, ಆ್ಯಕ್ಚುಲಿ ಪ್ರಾಪರ್ಟೀಸ್ ಬರೋದು ಇದರಿಂದಾನೆ. 2 tan inverse of x can be written as tan inverse of 2x divided by 1 minus x square. ಅದು ಡಿರೈವೇಷನ್ ಇರೋದು ಇದೇ ರೀತಿನೇ. ಯಾಕೆ ಡಿಲೀಟ್ ಮಾಡಿದೆ? ಓಕೆ, ಇಟ್ಸ್ ಓಕೆ, ಬಿಡಿ. ಅರ್ಥ ಕ್ಲಿಯರ್ ಆಗಿ ಅವ್ರು ಎಂದಕ್ಕೆ ಡಿಲೀಟ್ ಮಾಡಿದೆ ಅಂದರೆ ಎನಿವೇರ್ ವಿ ಕ್ಯಾನ್ ಆಸ್ಕ್ ಕ್ವಶನ್ಸ್ ಅಂದ್ಬಿಟ್ಟು ವಿತೌಟ್ ಪ್ರಾಪರ್ಟಿ ಆಲ್ಸೋ ಯು ಕ್ಯಾನ್ ಸಾಲ್ವ್. ನೆಕ್ಸ್ಟ್ ಕ್ವಶನ್, ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. tan inverse of cos x 1 minus sin. ಐ ಥಿಂಕ್ ಇದು 2 ಮೆಥಡ್ ಇದೆ. ಇನ್ ಯುವರ್ ರೆಡ್ಯೂಸ್ ಪೋರ್ಷನ್ಸಲ್ಲಿ 1 ಮೆಥಡ್ ಇಲ್ಲ, ಇನ್ನೊಂದು ಮೆಥಡ್ ಇದೆ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಡೂ 1 more ಮೆಥಡ್. ಓಕೆ, ಸೊ ಈಗ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ಹಾಫ್ ಆ್ಯಂಗಲ್ ಫಾರ್ಮ್ಲೆಸ್ ನಿಮ್ಮನ್ನು ಬಿಡೋದೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಈಗ ಇಲ್ಲಿ 1 ಮತ್ತು sin x ಬಂದಾಗ ಇದು ವೆರಿ ಫೇಮಸ್ ಫಾರ್ಮುಲಾ. ಸೊ ಕಾಸ್ ಎಕ್ಸ್ ಅಂತ ಹೇಳಿದ್ರೆ ನಾವು ಯಾವತ್ತೇ ಬರಿಬೋದು. ನನಗೇನು ಗೊತ್ತಾ, ಈಗ ನೋಡಿ ಆಚೆ ಕಡೆ ಟ್ಯಾನ್ ಇದ್ದರೆ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ಸೈಡ್ ವ್ಯಾಲ್ಯೂಸ್ ಸಚ್ ದಟ್ ಇದನ್ನು ಸಿಂಪ್ಲಿಫೈ ಮಾಡಿ ನಮಗೆ ಟ್ಯಾನೇ ಬರಬೇಕು. ಸೊ ಟ್ಯಾನ್ ಕ್ಯಾನ್ಸಲ್ಸ್, ಅದು ಲಾಜಿಕ್ಕು. ಸೊ ಯು ಹ್ಯಾವ್ ಟು ಟೇಕ್ ದ ವ್ಯಾಲ್ಯೂ ಸಚ್ ದಟ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನನಗೆ ಟ್ಯಾನ್ ಬರಬೇಕು. ಸೊ ಹೇಗೆ ಟ್ಯಾನ್ ಬರೋದು ನನಗೆ? ಹೌ ಟು ಕನ್ವರ್ಟ್ ದಿಸ್ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್. ಕಾಸ್ ಎಕ್ಸ್ನ ಐ ಕ್ಯಾನ್ ರೈಟ್ ಆಲ್ವೇಸ್ ಆಸ್ ಹೇಗೆ ಮಾಡ್ಬೋದು ನಾವೀಗ,
cos x na I can write it as always as beyond formula cos 2x. Cos 2x ಅಂದ್ರೆ ಏನು? cos square x minus sin square x. ಇಲ್ಲಿ cos x ಇದೆ half angle ಅಂದರೆ cos square x by 2 minus sin square x by 2 ಬರುತ್ತೆ divided by 1 ಇದೆಯಾ 1 ಪ್ಲೇಸ್ ಲೈನ್ ಬರೀಬೋದು sin square by 2 plus cos because sin square theta plus cos square theta is equal to 1 minus ಇದೇನೋ sin x ಏನಾಗುತ್ತೆ 2 sin x by 2 cos x by ನೀವು ಕೇಳ್ಬೋದು ಸರ್ ಏನು ಸರ್ ಅಷ್ಟು ಸಿಂಪಲ್ ಆಗಿರೋದನ್ನ ಈ ಥರ ಮಾಡಿದ್ದೀರಾ ನೀವು ಅಂದ್ಬಿಟ್ಟು ಇದನ್ನೊಂದು ನೆನ್ಪಿಟ್ಕೊಳ್ಳಿ ವೆರಿ ಫೇಮಸ್ ಕ್ವಶನ್ ಇದು ತುಂಬ ಕಡೆ ಬರುತ್ತೆ cos x by 1 minus sin x ಇಲ್ಲ 1 minus sin x by cos x ಬರುತ್ತೆ ಈ ಥರ ಬರುತ್ತೆ ಆಯಿತಾ. ಈಗ ನಾವೇನು ಮಾಡೋಕ್ಕಂದರೆ ಇದನ್ನು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ ಇದು ನೋಡಿ a ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ 2ab ಅರ್ಥ ಆಯ್ತಾ ಏನು ಅಂತ 1 ಅಂತ ಹೇಳಿದ್ರೆ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ 1. ಸೊ ನೀವು ಯಾಕೆ x by 2 ತೊಗೊತಾ ಇದ್ದೀರಾ ಬಿಕಾಸ್ ಆಲ್ರೆಡಿ ಮೇಲೆ x by 2 ಇದೆ ಅದಕ್ಕೆ ಇದಕ್ಕೂ x by 2 ತೊಗೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಇದು ಸೈನ್ ಇದೆಯಲ್ವಾ ಸೈನ್ ಎಕ್ಸ್ ಅಂತ ಹೇಳಿದ್ರೆ ಸೈನ್ 2 ಥೀಟಾ ಅಂತ ಹೇಳಿದ್ರೆ 2 sin ಥೀಟಾ ಕಾಸ್ ಥೀಟಾ ಬಟ್ ಇದು ಸೈನ್ ಎಕ್ಸ್ ಇದೆ ಹಾಫ್ ಬರುತ್ತೆ ಇಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದರದ್ದು ಹಾಫ್ ದಟ್ಸ್ ವೈ ಇಸ್ ಕಾಲ್ಡ್ ಹಾಫ್ ಆ್ಯಂಗಲ್ ಫಾರ್ಮುಲಾ. sin 2 theta is 2 sin theta cos theta. If there's only sin theta, then theta by 2 should come. Half of that. ಅರ್ಥ ಆಯ್ತಾ. ಈಗ ಇದು a square minus b square ಫಾರ್ಮುಲಾ ಇದೆಯಾ ಇದು a square b square minus 2ab. That means what it becomes cos square x by 2 minus ನಿಮಗೆ sin square x by 2 ಬರುತ್ತೆ. ಇಲ್ಲಿ ಬಂದು ನಿಮಗೆ sin ನ್ಯೂಮರೇಟರ್ ಏನು ಅದೇ ಬರ್ಕೊಳ್ಳಿ ವಾಟ್ ಎವರ್ ಇಸ್ ದ ನ್ಯೂಮರೇಟರ್ ರೈಟ್ ಸೇಮ್ ಥಿಂಗ್ ದಟ್ ಈಸ್ cos x by 2 ನಾನು ಪ್ಲಸ್ ಮೈನಸ್ sin x by 2 the whole square ಬರ್ಕೊಂಡು there is no problem a minus b whole square or b minus a whole square both are same since numerator first cos is so I am writing cos here also or you can write even this as sin x by 2 minus cos x by 2 also there is no issue. ನೋಡಿ ಇದು a square minus b square a square minus b square ಅಂದರೆ ಏನು a plus b into a minus b ಅದನ್ನು ಸ್ಟೆಪ್ಸ್ ತೋರಿಸಿ. if it comes for 3 markers you have to show all these steps cos x plus sin x by 2 into cos x by 2 minus sin x by 2 ಇಂಟು ಈ ಥರ ಬಂದರೆ ಸೊ ಯು ಹ್ಯಾವ್ ಎರಡಲ್ವಾ cos x by 2 ಮೈನಸ್ sin x by 2 ಹೋಲ್ ಸ್ಕ್ವೇರ್ ಇದೆಯಲ್ವಾ ಸೊ ಇಲ್ಲೊಂದು ಕ್ಯಾನ್ಸಲ್ ಆಯಿತು ಇಲ್ಲೊಂದು ಕ್ಯಾನ್ಸಲ್ ಆಯಿತು ಸೊ ವಿ ಲೆಫ್ಟ್ ಇಟ್ ಓನ್ಲಿ ಒನ್ cos x by 2 plus sin x by 2 minus cos x by 2 minus sin x by 2 ನಾವೇನು ಮಾಡ್ತೀವಿ ಈಗ ವಿ ಗೋನ್ ಟು ಡಿವೈಡ್ ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ cos x by 2 ಇಂದಕ್ಕೆ ಒಳಗಡೆ ಆಚೆ ಟ್ಯಾನ್ ಇದೆಯಲ್ವಾ ವಿ ಹ್ಯಾವ್ ಟು ಗೆಟ್ ಎ ಫಂಕ್ಷನ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಟು ಡಿವೈಡ್ cos x by 2 and cos x by 2 both numerator and denominator. Cos x by 2 by cos x by 2 is 1. Sin x by 2 by cos x by 2 is tan. So answer is basically ನಮಗೆ 1 plus tan x by 2 divided by ಅದೇ ರೀತಿ cos x by 2 by cos x by 2 is 1. Sin x by 2 by cos x by 2 is tan. So 1 minus tan x. In fact ಹೇಳಬೇಕಂತ ಹೇಳಿದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕಂತ ಹೇಳಿದ್ರೆ ವಿಲ್ ಟೆಲ್ ದಿಸ್ ಕ್ಯಾನ್ ಬಿ ರಿಟನ್ ಡೈರೆಕ್ಟ್ಲಿ ಇನ್ ದಿಸ್ ವೇ. ಐ ವಿಲ್ ಆಲ್ವೇಸ್ ಸಜೆಸ್ಟ್ ಟು ರಿಮೆಂಬರ್ ದಿಸ್. ಅದಾದ್ಮೇಲೆ ನೆಕ್ಸ್ಟು ಟ್ಯಾನ್ ಇನ್ವರ್ಸ್ ಇರುತ್ತೆ ಇಲ್ಲಿ ದಿಸ್ ಹೌ ಇಟ್ ಇಸ್. ಅರ್ಥ ಆಯ್ತಾ. ಈಗ ಇದು ನೋಡಿ ಇದು ತುಂಬ ಫೇಮಸ್ ಇದು ನಿಮಗೆ ಟ್ಯಾನ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿರಬೇಕು. ಟ್ಯಾನ್ ಎ ಪ್ಲಸ್ ಬಿ ವಾಟ್ ಈಸ್ ಟ್ಯಾನ್ ಎ ಪ್ಲಸ್ ಬಿ ಫಾರ್ಮುಲಾ? ಟ್ಯಾನ್ ಎ ಪ್ಲಸ್ ಬಿ ಇಸ್ ನಥಿಂಗ್ ಬಟ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ. ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಆಫ್ಟರ್ ಯುವರ್ ಬೋರ್ಡ್ ಎಕ್ಸಾಮ್ ಸಿನ್ಸ್ ಯುವರ್ ಬೋರ್ಡ್ ಎಕ್ಸಾಮ್ನ ವಿಲ್ ಬಿ ವೆರಿ ಬಿಸಿ ಇಷ್ಟೇ ಕ್ವಶನ್ ಮಾಡಿ ನೀವು ಸಿ ಇ ಟಿಗೆ ಪ್ರಿಪೇರ್ ಆಗಬೇಕಂತಂದರೆ ಫಸ್ಟು ನಾನು ಒನ್ ಶಾಟ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇದೆ ಅದನ್ನ ಎಲ್ಲದನ್ನು ಹೇಳ್ಕೊಟ್ಟಿನಿ ಕ್ಲಿಯರಾಗಿ ಅದನ್ನು ಮುಗಿಸಿ ಅದಾದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಿ ದಯವಿಟ್ಟು. ಅರ್ಥ ಆಯ್ತಾ. ನೆಕ್ಸ್ಟ್ ಇಲ್ಲೇನು ಬರೀಬೋದು ನೀವು ಐ ಕ್ಯಾನ್ 1 ಇದೆ ಇಲ್ಲ ಸೊ ಐ ಕ್ಯಾನ್ ರೈಟ್ ದಿಸ್ ಅಸ್ ಟ್ಯಾನ್ ಪೈ ಬೈ 4 ಇದು ಫಾರ್ಮೆಟ್ ತರ್ತಾ ಇದ್ದೀನಿ ಪ್ಲಸ್ ಇದೊಂದೇ ಒಂದು ಕ್ವಶನ್ ಡಿಫಿಕಲ್ಟ್ ಬೇರೆ ಎಲ್ಲ ಕ್ವಶನ್ ಈಸಿನೇ ಇದೊಂದೇ ಒಂದು ಕ್ವಶನ್ ಡೋಂಟ್ ವರಿ ಟ್ಯಾನ್ ಪೈ ಬೈ 4 ಇಂಟು ಟ್ಯಾನ್ ಎಕ್ಸ್ ಬೈ ಇಂಟು ಟ್ಯಾನ್ ಇನ್ವರ್ಸ್. ಅರ್ಥ ಆಯ್ತಾ. ಸೊ ಇಲ್ಲಿ ನೀವು ಒಂದು ವೇಳೆ ಟ್ಯಾನ್ ಪೈ ಬೈ 4 1 ಹಾಕಿದ್ರೆ 1 ಪ್ಲಸ್ ಟ್ಯಾನ್ ಎಕ್ಸ್ ಬೈ 2 1 ಮೈನಸ್ ಇಲ್ಲಿ 1 ಇದೆ ಅಲ್ಲಿ 1 in tan x 1x ಸೇಮ್ ಆಸ್ ದಿಸ್ ಮಚ್ ಸೇಮ್ ಆಸ್ ದಿಸ್ ಟ್ಯಾನ್ ಎಕ್ಸ್ ಬೈ. ಇದೇನಾಗುತ್ತೆ ಫಾರ್ಮುಲಾ ಈಗ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎ ಪ್ಲಸ್ ಬಿ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಬೈ 2 ಬರುತ್ತೆ. ಸೊ ದೇರ್ಫೋರ್ ಟ್ಯಾನ್ ಕ್ಯಾನ್ಸಲ್ ಸೊ ವಿಲ್ ಗೆಟ್ ಆನ್ಸರ್ ಎಸ್ ಪೈ ಬೈ 4 ಪ್ಲಸ್. ಅರ್ಥ ಆಯ್ತಾ. ಸಿಂಪಲ್. ಇದೊಂದೇ ಒಂದು ಕ್ವಶನ್ ಅಷ್ಟೇ ಕಂಡ್ರು ಒಂದೇ ಒಂದು ಕ್ವಶನ್ ಈ ಚಾಪ್ಟ್ರಲ್ಲಿ ಇದೊಂದೇ ಒಂದು ಲೆಂತ್ ಇದೆಲ್ಲ ಈಸಿನೇ ಡೈರೆಕ್ಟು ಆ್ಯಂಡ್ ಇದು ತುಂಬಾ ಇಂಪಾರ್ಟೆಂಟು. ನಾನು ಈಗಲೂ ಹೇಳ್ತಾ ಇದ್ದೀನಿ ತುಂಬಾ ಈ ಮೆಥಡ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್. ಬೇರೆ ಕ್ವಶನ್ಸ್ ಹೆಲ್ಪ್ ಆಗುತ್ತೆ ಬಟ್ ಬೋರ್ಡ್ ಎಕ್ಸಾಮ್ಗೆ ಇದೊಂದು ಯು ಜಸ್ಟ್ ಸ್ಟಡಿ ದಿಸ್ ದಟ್ ಸಫಿಷಿಯಂಟ್. ಈಗ
1 plus x square ನಾವೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ವಾಟ್ ಐ ಶುಡ್ ಸಬ್ಸ್ಟಿಟ್ಯೂಟ್ 1 plus x square as? ನೀವು ಹೇಳಿ. 1 plus tan square is cot square. 1 plus ನಾನು x is equal to 1 plus tan square is secant square ಅಲ್ವಾ? ಸೊ ಕೆನ್ ಐ ಸಬ್ಸ್ಟಿಟ್ಯೂಟ್ x is equal to tan theta? ಬಿಕಾಸ್ 1 plus x ಇದೆ ಇಲ್ಲಿ. ಇನ್ವೇ tan ಆರಿಸಬೇಕು. ಸೊ x is equal to ನಾನು ಏನು ಮಾಡ್ತೀನಿ? tan theta ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ನೌ? ದಿಸ್ ಇನ್ಸೈಡ್ ವ್ಯಾಲ್ಯೂ tan inverse of 1 plus tan square, that is secant square ಅಲ್ವಾ? ಡೈರೆಕ್ಟಾಗಿ ಬರೀಲ್ಲ. 1 plus tan square secant square. Secant square the root secant theta. So secant theta minus 1 divided by x is equal to tan theta. ನೀವು ಎಕ್ಸಾಮಲ್ಲಿ ಕೊಟ್ಟರೆ ಇನ್ನೂ ಒಂದು ಸ್ಟೆಪ್ ಬರೀರಿ. x as tan theta 1 plus tan square secant square theta, root of that is secant theta. ಇನ್ನು ಆಚೆ tan ಇದೆ. I have to convert everything into this one. So tan inverse ಅಂತ secant ಅಂದರೆ ಏನು? 1 by cos theta minus 1 divided by sin theta by cos theta ಅಂತ ಬರುತ್ತೆ. cos ಇಲ್ಲಿ ಹೋಗುತ್ತಾ? ಸೊ tan inverse of cos ಇಲ್ಲಿ ಹೋಗುತ್ತೆ. 1 minus cos 2 theta by cos 2 theta by sin theta by cos 2 theta ಬರುತ್ತೆ. ಸೊ ಆಬ್ವಿಯಸ್ಲಿ ಎರಡು ಕ್ಯಾನ್ಸಲ್ ಆಗುತ್ತೆ. ವಾಟ್ ಐಮ್ ಗೋಯಿಂಗ್ ಟು ಗೆಟ್ ಆನ್ಸರ್ ಎಸ್ ನೋಡಿ, tan inverse of 1 minus cos 2 theta ನನಗೆ 1 minus cos 2 theta by sin theta ಬರುತ್ತೆ. ಏನು ಮಾಡೋಕ್ಕೆ ಈಗ ನಾನು ಸೇಮ್ ಆಸ್ ಪ್ರೀವಿಯಸ್ ನಾವು ಹಾಫ್ ಆ್ಯಂಗಲ್ಸ್ ಯೂಸ್ ಮಾಡ್ತೀವಿ ಈಗ. ಸೊ 1 minus cos ಅಂದರೆ ಈ ಥರ ಎಲ್ಲೇ ಬಂದರು ನೀವು ಒಂದು ಎರಡು ಕ್ವಶನ್ ಸಾಲ್ವ್ ಮಾಡಿ ಈಸಿ ಬಂದುಬಿಡುತ್ತೆ. tan inverse 1 minus cos ಅಂದರೆ 1 minus cos ಫಾರ್ಮುಲಾ ಏನು? 2 sin square. 1 minus cos 2 theta ಫಾರ್ಮುಲಾ ಇದೆಯಾ ನೋಡಿ ಇಲ್ಲಿ. You can go to formulas. What is 1 plus cos 2 theta? What is 1 minus cos? 1 minus cos is nothing but 2 sin square theta by 2. This is nothing but 2 sin theta by 2 cos theta. ಇದು ಹಾಫ್ ಆ್ಯಂಗಲ್. ಅದಕ್ಕೇನು ಹೇಳಿದ್ದು? ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್. ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ನೋಡಿ ಇಲ್ಲಿ. ಈ ಫಾರ್ಮುಲಾ ನೋಡಿ, 1 minus cos 2 theta 1 minus cos 2 theta by 2 sin square. ಇಲ್ಲಾಂದರೆ 1 minus cos 2 ಅಂತ ಹೇಳಿದ್ರೆ 2 ಶಿಫ್ಟ್ ಮಾಡಿ 2 sin square. ರಿಮೆಂಬರ್ ಇನ್ ದಿಸ್ ವೇ 1 minus cos 2 theta is 2 sin square theta. 1 plus cos 2 theta is 2 cos square theta. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಓಕೆನಾ? ದಟ್ ಫಾರ್ಮುಲಾ ವಿ ಯೂಸಿಂಗ್ ಹಿಯರ್ ಆ್ಯಂಡ್ ವಿ ಗೆಟಿಂಗ್ ದ ಆನ್ಸರ್. ಏನು ಆನ್ಸರ್ ಬರ್ತಾಯಿದೆ ನನಗೆ ನೋಡಿ? 1 sin 1 ಕ್ಯಾನ್ಸಲ್ಲ, 1 sin 1 ಕ್ಯಾನ್ಸಲ್ಲ, ಮೇಲೆ 2 sin theta 2 ಕ್ಯಾನ್ಸಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಸಿಂಪಲ್ ನಾವು tan inverse of what is sin theta by 2 cos theta by 2, that is tan theta by 2. So tan ಹೋಯಿತು, only cancel basically. So theta by 2. So what is my theta in this case? My x is tan theta. So theta ಏನಾಗುತ್ತೆ? tan inverse of x ಬರುತ್ತೆ. So answer I'll get as tan inverse of x half into tan inverse of x. Very simple. ಅರ್ಥ ಆಯ್ತಾ? ಇದನ್ನು ನೀವೇ ಸಾಲ್ವ್ ಮಾಡಬೇಕು. ವೆರಿ ಸಿಂಪಲ್ ಕ್ವಶನ್. ಏನು ಮಾಡೋಕ್ಕೆ ಇದಕ್ಕೆ? ಎಕ್ಸ್ ಸ್ಕ್ವೇರ್ ಮೈನಸ್ 1 ಏನು ಮಾಡಬೇಕು? ಎಕ್ಸ್ ಸ್ಕ್ವೇರ್ ಮೈನಸ್ 1ಗೆ 1 minus x square ಇದ್ದರೆ ಸೈನ್ ಕಾಸ್, ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದ್ದರೆ ಸಿಕೆಂಡ್ ಇಲ್ಲ ಕೊಸಿಕೆಂಡ್ ಮಾಡಬೇಕು. ಸಿಕೆಂಡ್ ಇಲ್ಲ ಕೊಸಿಕೆಂಟ್. ನಾನು ಒಂದು ವೇಳೆ ಇಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು ಸಿಕೆಂಡ್ ಹಾಕಿದ್ರೆ ಸಿಕೆಂಡ್ ಸ್ಕ್ವೇರ್ ಮೈನಸ್ 1 ಟ್ಯಾನ್ ಸ್ಕ್ವೇರ್, 1 by tan ಕಾಟ್. ಕಾಟ್ ಬರುತ್ತೆ. ಸೊ ಆಚೆ ಏನಿದೆಯೋ ಒಳಗಡೆ ಅದೇ ಬರಬೇಕು. ಸೊ ದಟ್ ವಿ ಕ್ಯಾನ್ ಕ್ಯಾನ್ಸಲ್ ಈಚ್ ಅದರ್. ಇಟ್ಸ್ ವೆರಿ ಸಿಂಪಲ್. ನಾವು ಎಕ್ಸ್ ಇಸ್ ಇಕ್ವಲ್ ಟು ಸಿಕೆಂಡ್ ಥೀಟಾ ಅಂತ ಹಾಕ್ತೀನಿ. ಸಿಕೆಂಡ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಸಿಕೆಂಡ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಸಿಂಪಲ್ ಸಿಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್. ಸೊ ವಿಲ್ ಗೆಟ್ ಲೈಕ್ ಕಾಟ್ ಇನ್ವರ್ಸ್ ಆಫ್ 1 minus secant square minus 1, that is tan square, root of tan square, that is tan theta. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸಿಕೆಂಡ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಸಿಕೆಂಡ್ ಎಕ್ಸ್ ಅಂತ. ಸೊ ಸಿಕೆಂಡ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಕೆಂಡ್ ಸ್ಕ್ವೇರ್ ಮೈನಸ್ 1 ಬರುತ್ತೆ, ದಟ್ ಈಸ್ tan square, ರೂಟ್ ಆಫ್ tan square is tan, 1 by tan is cot. ಸಾರಿ 1 by tan ಬರ್ತಾ ಇದೆ. ನನಗೆ ಏನು ಆನ್ಸರ್ ಏನು ಬರ್ತಾ ಇಲ್ಲಿ? ಸೊ ಕಾಟ್ ಇನ್ವರ್ಸ್ ಆಫ್ 1 by tan ನನಗೆ ಕಾಟ್ ಥೀಟಾ ಬರುತ್ತೆ. ಕಾಟ್ ಹೋಯ್ತಾ? ಥೀಟಾ ಬಂತು. ವಾಟ್ ಇಸ್ ಮೈ ಥೀಟಾ ಇನ್ ದಿಸ್ ಕೇಸ್? ಥೀಟಾ ಇಸ್ ನಥಿಂಗ್ ಬಟ್ secant inverse of x. So my answer is secant inverse of x. Simple. ನೋಡಿ ನೆನ್ಪಿಟ್ಕೊಳ್ಳಿ ಮಕ್ಕಳು, ಇಟ್ಸ್ ವೆರಿ ವೆರಿ ಸಿಂಪಲ್. ವೆರಿ ಸಿಂಪಲ್. ಮತ್ತೆ ಹೇಳ್ತಾ ಇದ್ದೀನಿ, ಈ ಥರ ಕ್ವಶನ್ ಕೊಟ್ಟಾಗ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎಕ್ಸ್ ಎ ಸೂಟೇಬಲ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಕೆ. ಅದರಲ್ಲಿ ಯು ಸಬ್ಸ್ಟಿಟ್ಯೂಟ್ ಸೂಟೇಬಲ್ ಫಾರ್ಮುಲಾ. ಅದು ಸೂಟೇಬಲ್ ಫಾರ್ಮುಲಾ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ? ಯಾವ್ದು ಮಾಡೋಕೆ ಅಂದ್ಬಿಟ್ಟು ಯು ಶುಡ್ ನೋ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್. ಅದು ಗೊತ್ತಿದ್ರೆ ಯು ಕ್ಯಾನ್ ಟೇಕ್ ಎ ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಜಸ್ಟ್ ಫಿನಿಶ್ ಇಟ್. ದಟ್ಸ್ ವೆರಿ ಸಿಂಪಲ್. ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಯಾವ ಫಾರ್ಮುಲಾ ನೆನಪು ಬರುತ್ತೆ ನಿಮಗೆ? ಇಲ್ಲಿ 3x minus 4x cube ಫೇಮಸ್ ಫಾರ್ಮುಲಾ ಅಲ್ವಾ? 3 sin theta minus 4 sin cube theta, ದಟ್ ಇಸ್ sin 3 theta. ಅರ್ಥ ಆಯ್ತಲ್ವಾ? ಸೊ ಈಗೇನು ಮಾಡೋಕ್ಕಿಲ್ಲ, ಸಿಂಪಲ್ ಆಗಿ. ಸೊ ವಾಟ್ ಇಸ್ ಮೈ ಎಕ್ಸ್ ಬಿಕಮ್ಸ್ ಎಕ್ಸ್ ಇಸ್ ಈಕ್ವಲ್ ಟು sin theta. ಸೊ ವಾಟ್ ಈಸ್ ಮೈ ದಿಸ್ theta ಬಿಕಮ್ಸ್ sin inverse of x. ಸೊ ಯಾಕೆ ನೀವು sin theta ತಗೊಂಡ್ರಿ? ಬಿಕಾಸ್ ದ ಫಾರ್ಮುಲಾ ಇಟ್ ರಿಸೆಂಬಲ್ಸ್ ದ ಫಾರ್ಮುಲಾ 3 sin theta minus 4 sin cube theta, ದಟ್ ಈಸ್ 3 sin 3 theta, sin 3 theta.
ಇಟ್ ಇಸ್ ಸೈನ್. ಸೊ ಇಟ್ ರಿಸೆಂಬಲ್ಸ್ ದ ಫಾರ್ಮುಲಾ. ಈ ಫಾರ್ಮುಲಾ ರಿಸೆಂಬಲ್ ಮಾಡೋದ್ರಿಂದ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡಿದ್ದೀವಿ. ನೀವೇನು ಜಾಸ್ತಿ ಓದೋಷ್ಟು ಬೇಕಾಗಿಲ್ಲ. ಬರೀ ಕಾಸ್ ಟು ಟೀಟಾ, ಸೈನ್ ಟು ಟೀಟಾ, ಟ್ಯಾನ್ ಟು ಟೀಟಾ, ಅದಾದಮೇಲೆ ಸೈನ್ 3 ಟೀಟಾ, ಕಾಸ್ 3 ಟೀಟಾ, ಟ್ಯಾನ್ 3 ಟೀಟಾ, ಟ್ಯಾನ್ 3 ಟೀಟಾ, ಇಷ್ಟೇ 6 ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ಎಲ್ಲ ಚಾಪ್ಟರ್ಗೂ ಹೆಲ್ಪ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಲ್ಲ. ಇಲ್ಲಿ ಮಾಡೋದು ಏನು ಬರ್ತಂಗೆ ಈಗ ಇಲ್ಲಿ ಇದು ಸಣ್ಣದಾಗಿದೆ, ಇದು ದೊಡ್ಡದಾಗಿದೆ. ಆರ್ ಎಚ್ ಎಸ್ ತೊಗೊಳೋ. ಇಲ್ಲಿ ನಾವು ಆರ್ ಎಚ್ ಎಸ್ನೇ ಪ್ರೂವ್ ಮಾಡ್ತೀವಿ. ನಾವು ಟೇಕಿಂಗ್ ಆರ್ ಎಚ್ ಎಸ್ ನಾವು ಹಿಯರ್. ಸೊ ಸೈನ್ ಇನ್ವರ್ಸ್ ಆಫ್ 3 sin 3 sin theta minus 4 sin cube theta. So this becomes sin inverse of ಏನಾಗುತ್ತೆ ಇದು sin 3 theta ಬರುತ್ತೆ. sin ಹೋಯ್ತು, 3 theta ಬಂತು. ಈ ಅಂದರೆ 3 ಅಂದರೆ theta is sin inverse of x. ಮುಗೀತು. ದಟ್ಸ್ ಇಟ್. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು ನೀವು ಹೇಳಬೇಕು. ರಿಸೆಂಬಲ್ ಮಾಡ್ತಾ ಯಾವುದಾದ್ರು ಸಮಥಿಂಗ್ ಎಕ್ಸ್ ಅಂದರೆ ಇಲ್ಲಿ ನಾನು ಎ ಕ್ಯೂಬ್ ನೋಡಿ 3 ಸಮಥಿಂಗ್ ಲೈಕ್ ದಟ್. ಇದೇನು ಅಷ್ಟು ಯೋಚನೆ ಮಾಡಿಸ್ಬೇಕಲ್ಲ. ಆಚೆ ಟ್ಯಾನ್ ಇದೆ. ಸೊ ಟ್ಯಾನ್ 3 ಟೀಟಾ. ಟ್ಯಾನ್ 3 ಟೀಟಾ ಫಾರ್ಮುಲಾ ಏನು? 3 ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಟೀಟಾ. ಐ ಥಿಂಕ್ 1 ಮೈನಸ್ 3 ಟ್ಯಾನ್ ಸ್ಕ್ವೇರ್ ಟೀಟಾ. 3 ಟ್ಯಾನ್ ಟೀಟಾ. 3 ಟ್ಯಾನ್ ಟೀಟಾ ಇದು ಫಾರ್ಮುಲಾ. 3 ಟ್ಯಾನ್ ಟೀಟಾ ಸಿಂಪಲ್ ಫಾರ್ಮುಲಾ. ಸೊ ಬಟ್ ಇಲ್ಲಿ ಎ ಇದೆಯಲ್ವಾ, ಏನು ನೋಡಕ್ಕೆ ನಾವೀಗ ಸಬ್ಸ್ಟಿಟ್ಯೂಟ್ ಎಕ್ಸಸ್ ಎ ಟ್ಯಾನ್ ಟೀಟಾ. ಅದು ನಮ್ಮ ಟೀಟಾ ಏನಾಗುತ್ತೆ ಇಲ್ಲಿ ಈಗ ಶಿಫ್ಟ್ ಮಾಡಿದ್ರೆ ಎಕ್ಸ್ ಬೈ ಎ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಆ್ಯಂಡ್ ಅವರ್ ಟೀಟಾ ಬಿಕಮ್ಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಅರ್ಥ ಆಯ್ತಾ? ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ನಾವು ಇನ್ ದಿಸ್ ಕೇಸ್. ಸೊ ವಾಟ್ ದ ಆನ್ಸರ್ ಇಸ್ ಟ್ಯಾನ್ ಇನ್ವರ್ಸ್ ಆಫ್ 3a² ಎ ಟ್ಯಾನ್ ಟೀಟಾ. ಸಿಂಪಲ್ ಮುಗೀತು. ಮೈನಸ್ ಟ್ಯಾನ್ ಕ್ಯೂಬ್ ಟೀಟಾ ಡಿವೈಡ್ ಬೈ ಎ ಕ್ಯೂಬ್ ಮೈನಸ್ 3a² to a tan theta. ಅರ್ಥ ಆಯ್ತಾ? ಸೊ ಟ್ಯಾನ್ ಇನ್ವರ್ಸ್ ಆಫ್ ಏನೋ ಮಿಸ್ ಮಾಡಿದ್ದೀನಿ. ಇಲ್ಲೇ ಕ್ಯಾನ್ಸಲ್ ಆಗ್ತಾ ಇರಲಿಲ್ಲ. a² ಕಾಮನ್ ಬರಬೇಕಲ್ವಾ. ಇಲ್ಲಿ ಎ ಮಿಸ್ ಮಾಡಿ ಎ ಕ್ಯೂಬ್. ಎಕ್ಸ್ ಈಸ್ ಎ ಟ್ಯಾನ್ ಟೀಟಾ. ಎ ಕ್ಯೂಬ್ ಆ್ಯಂಡ್ ಟ್ಯಾನ್ ಕ್ಯೂಬ್. ಎ ಕ್ಯೂಬ್ ಕಾಮನ್ ತೊಗೊಬೇಕು. ನಿಮ್ಗೆ ಕ್ಯಾನ್ಸಲ್ ಆಗಲೇಬೇಕದು. ಇದು ಫಾರ್ಮುಲಾ ಈಸ್ ಸಚ್ ಎ ವೇ ಯು ಶುಡ್ ಕ್ಯಾನ್ಸಲ್ ಇಟ್. ಕ್ಯಾನ್ಸಲ್ ಆಗ್ತಾ ಇಲ್ಲ ಅಂತೇಳಿ ನೀವೇನು ಮಿಸ್ಟೇಕ್ ಮಾಡಿದ್ದೀರಾ ಅಂದ್ಬಿಟ್ಟು. ಎ ಶುಡ್ ನಾಟ್ ಬಿ ದೇರ್. ಇಲ್ಲಿ ಎ ಕ್ಯೂಬ್ ಇಲ್ಲೂ ಕಾಮನ್ ತೊಗೊಂಡ್ರೆ ನನಗೇನು ಆನ್ಸರ್ ಬರುತ್ತೆ ಇಲ್ಲಿ 1 ಇದೆ. 1 ಮೈನಸ್ 3 ಸುಮ್ಮನೆ ಸ್ಟೆಪ್ಸ್ ಬರೀತಾರೆ ಅಷ್ಟು. ಎ ಕ್ಯೂಬ್ ಕ್ಯಾನ್ಸಲ್ ಆಯಿತು. ಇದು ಎಕ್ಸಾಕ್ಟ್ಲಿ ಇನ್ ದ ಫಾರ್ಮುಲಾ. ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3 ಟೀಟಾ ಇದೆ. ಹೋಯ್ತು ಟ್ಯಾನು 3 ಟೀಟಾ. ವಾಟ್ ಇಸ್ ಟಿ ಈಸ್ ಅದು ಇವಾಗ ಟ್ಯಾನ್ ಇನ್ವರ್ಸ್ ಆಫ್ ದಟ್ ಈಸ್ 3 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ ಅರ್ಥ ಆಯ್ತಾ ಮಕ್ಕಳೇ? ಸೊ ವೆರಿ ಸಿಂಪಲ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ನೀವೇನು ಮಾಡಬೇಕು, ಈ ಥರ ಕ್ವಶನ್ಸ್ ಯೂಶಲಿ ಬರುತ್ತೆ 3 ಮಾರ್ಕರ್ಸ್ಗೆಲ್ಲೂ. ಯು ಹ್ಯಾವ್ ಟು ಟೇಕ್ ಎ ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಫಾರ್ ವಿಚ್ ಇಫ್ ಯು ಅದು ಸಬ್ಸ್ಟಿಟ್ಯೂಷನ್ ಹಾಕ್ಬಿಟ್ರೆ ಸಿಂಪ್ಲಿಫೈ ಆಟೋಮೆಟಿಕ್ ಆಗಿಬಿಡುತ್ತೆ. ಸಿಂಪ್ಲಿಫೈ ಆಗಿ ಆಚೆಗಡೆ ಏನಿದೆಯೋ ಸೈನ್ ಇನ್ವರ್ಸ್ ಒಳಗಡೆನೂ ಸೈನೇ ಬರುತ್ತೆ. ಆಗ ಸೈನ್ಸ್ ಏನು ಕ್ಯಾನ್ಸಲ್ ಆಯಿತು, ಗೆಟ್ ದ ಆನ್ಸರ್. ಇಟ್ ಇಸ್ ಕಾಮನ್. ಬಟ್ ಟು ನೋ ವಾಟ್ ಟು ಸಬ್ಸ್ಟಿಟ್ಯೂಟ್ ವೆರಿ ಸಿಂಪಲ್, ವೆರಿ ಸಿಂಪಲ್. ಏನು ಗೊತ್ತಿರಬೇಕು ನಿಮಗೆ? ಯು ಶುಡ್ ನೋ ದಿಸ್ ಫಾರ್ಮುಲಾಸ್. ನೋಡಿ sin 3 theta, cos 3 theta, tan 3 theta. ಅದಾದಮೇಲೆ cos 3 theta, sin 3 theta, cos 3 theta ರೆಡ್ಯೂಸಿಂಗ್ ಫಾರ್ಮುಲಾ. ಇದು ಇದಕ್ಕೆ ಅಂತೆಲ್ಲ ಬೇರೆ ಚಾಪ್ಟರ್ಗೂ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಯಾವ ಟೈಮಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಕ್ಲಿಯರಾಗಿ ಎಲ್ಲ ಅದನ್ನು ನಾನು ಬರೋದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿನಿ. ದಟ್ಸ್ ಇಟ್. ವಿತ್ ದಿಸ್ ಯು ಕ್ಯಾನ್ ಆರಾಮ್ಸೆ ಡೂ ಎನಿ ಕ್ವಶನ್ ಮಕ್ಕಳೇ. ಈ ರೀತಿ ಅರ್ಥ ಮಾಡ್ಕೊಬೇಕು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಯಾವತ್ತಾಗಲಿ. ಬರೀ ಯಾವುದೋ 4 ಕ್ವಶನ್ ಬರುತ್ತೆ ಎಕ್ಸಾಮಲ್ಲಿ ಮಗ್ಗಪ್ ಮಾಡ್ಕೊಂಡು ಹೋದರೆ ಯು ವಿಲ್ ಮೇ ಫರ್ಗೆಟ್ ಇಟ್. ಅಂದರೆ ಅಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ದೇ ವಿಲ್ ಇಂಟರ್ಚೇಂಜ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಏನೂ ಮಾಡೋದಿಲ್ಲ. ಜಸ್ಟ್ ಸಬ್ಸ್ಟಿಟ್ಯೂಷನ್ ಚೇಂಜ್ ಆಗುತ್ತೆ ಅಷ್ಟೇ ಅಲ್ಲಿ. ಅರ್ಥ ಆಯ್ತಾ? ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆ ಅರ್ಥ ಆಗಿದೆ ಖಂಡಿತವಾಗ್ಲೂ ನಂಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಅರ್ಥ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು. ಐ ಮೀನ್ ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ ಆ್ಯಂಡ್ ಸಿ ಯು ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಬಾಯ್. ಟೇಕ್ ಕೇರ್ ಮಕ್ಕಳೇ.